ನಾಚಿಕೆ ಎಲ್ಲಿ ಸಿಗ್ತೈತೆ ಹುಡುಕೆಂಬರಂಬ. ಕೆರೆಬೇಟೆ ಸಿನಿಮಾ ಫಸ್ಟ್ ಟೈಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಮಲ್ನಾಡು ಭಾಷೆನ ಅಂದರೆ ಶಿವಮೊಗ್ಗ ಜಿಲ್ಲೆಯ ಭಾಷೆಯನ್ನು ಸ್ಕ್ರೀನ್ ಮೇಲೆ ತಂದಿದ್ದೀವಿ. ಈ ಸಿನಿಮಾದಲ್ಲಿ ಹೀರೋನೇ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಾನೆ. ಇವೆಲ್ಲವೂ ಇರೋದ್ರಿಂದ ಏನು ಗೊತ್ತಾ, ಸುಮಾರಷ್ಟು ಇಲ್ಲಿ ಎಕ್ಸ್ಪೆರಿಮೆಂಟ್ ವಿಚಾರಗಳು. ಸ್ಪೆಷಲಿ ನೀವೇ ಬರ್ದಿರುವಂತ ಡೈಲಾಗ್ ಆಗಿರೋ ಕಾರಣ ಸೊ ನೀವೇ ನಟನೆ ಮಾಡುವಂತ ಸಮಯದಲ್ಲಿ ಆ ಡೈಲಾಗ್ ಡೆಲಿವರಿ ಎಲ್ಲ ಸುಲಭ ಆಯ್ತಾ ಅಥವಾ ಬರ್ತೀರೇನ್ರಿ ಅನ್ನಕ್ಕಾಗಲ್ಲ, ಬತ್ತೀಯನ ನಿಂದೇನೋ ಗಾಂಚಲಿ ಅನ್ನಕ್ಕಾಗಲ್ಲ. ಇಲ್ಲಿ ಥರ ಎಂತದ ನಿಂಗೆ ಸೊಕ್ಕನ ನೀವು ಸೂಪರ್ ಸ್ಟಾರ್ ಆಗಿಬಿಡಿ. ಸೂಪರ್ ಸ್ಟಾರಿಗೆ ಒಂದೇ ಕೆಲಸ, ಆ್ಯಾವ್ರೇಜ್ ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಂದರೆ ಆ ಒಂದು ಹಂತಕ್ಕೆ ತಲುಪಿದ ಮೇಲೆ ಕೆರೆಬೇಟೆ ಸಿನಿಮಾಗೆ ಬಂದಷ್ಟು ಇತ್ತೀಚೆಗೆ ರಿವ್ಯೂ, ಆ ಪಾಸಿಟಿವ್ ರಿವ್ಯೂ ಸುಮಾರಷ್ಟು ಸಿನಿಮಾಗೆ ಬಂದಿಲ್ಲ. ಇವಾದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದರೆ ನನಗೆ ಸಿಗಬೇಕು, ಇಲ್ಲ ಅಂತಂದ್ರೆ ಉಪವಾಸ ಸಾಯ್ತೀನಿ ನಾನು ಬೇಕಾದ್ರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಇವತ್ತು ನಮ್ಮ ಜೊತೆಗೆ ಇತ್ತೀಚೆಗೆ ತೆರೆ ಕಂಡಂತಹ ಕೆರೆಬೇಟೆ ಚಿತ್ರದ ನಾಯಕ ನಟ ಹಾಗೆ ಸ್ಕ್ರೀನ್ ಪ್ಲೇ ರೈಟರ್, ಡೈಲಾಗ್ ರೈಟರ್ ಆಗಿರುವಂತಹ ಗೌರಿಶಂಕರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದಿ ಶೋ. ನಿಮಗೂ ಅಷ್ಟೇ ಖುಷಿ ಆಯಿತು ನಿಮ್ಮ ಈ ಒಂದು ಆಫೀಸು ಇದೆಲ್ಲ ನೋಡಿದಾಗ. ಅದೇ ಏನು ಬುಕ್ ಬ್ರಹ್ಮ ಅನ್ನೋದಕ್ಕೆ ಆ ಬುಕ್ಗಳ ಆ ಘಮ ಹೊಡಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸಿನಿಮಾದ ನಟನೆಯ ಜೊತೆಗೆ ನಿಮಗೆ ಬರವಣಿಗೆ ಆಸಕ್ತಿ ಕೂಡ ಇದೆ. ಹೌದು. ಸೊ ಕೆರೆಬೇಟೆ ಅನ್ನುವಂತಹ ಚಿತ್ರದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು ನೀವೇ ಮಾಡಿದ್ದೀರಾ. ಸೊ ಫಸ್ಟ್ ನಾವು ಇದರ ಸುತ್ತ ಮಾತಾಡ್ತಾ ಬರೋಣ. ಸೊ ಈ ಬರವಣಿಗೆ ಗೀಳು ಅಂಟ್ಕೊಂಡದ್ದು ಯಾವಾಗ ನಿಮಗೆ ಅಂತ? ಅಂದರೆ ಕೆರೆಬೇಟೆ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ನಾನು ಡೈರೆಕ್ಟರ್ ಸೇರ್ ಮಾಡಿದ್ದೀವಿ ಇಬ್ಬರು, ಡೈಲಾಗ್ಸ್ ನಾನು ಬರೆದಿದ್ದೀನಿ. ಓಕೆ. ಬರವಣಿಗೆ ಗೀಳಂತಂದ್ರೆ ಮೇಡಮ್ ಏನಂದರೆ ಈ ಅನುಭವಗಳು, ಅಂದರೆ ಈಗ ಅದಕ್ಕೆ ಅಂತೇನು ಸಪ್ರೇಟ್ ಪ್ರಿಪ್ರೇಷನ್ನು ಅಥವಾ ಅದಕ್ಕೆ ಅಂತ ಒಂದು ಕಲಿಕೆ ಆ ಥರದ್ದಂತಲ್ಲ. ಅದು ಹೇಳ್ತಾರಲ್ಲ, ರಕ್ತಗತವಾಗಿ ನಮ್ಗೆ ಅನಿಸಿರೋವಂಥದ್ದು. ಆಮೇಲೆ ಯಾವುದಾದ್ರೂ ಒಂದು ಈ ಯಾವ ವ್ಯಕ್ತಿಗೆ ಅಬ್ಸರ್ವೇಷನ್, ಈಗ ಹೊರಗಡೆಗೆ ಎಲ್ಲೋ ಓಡಾಡ್ತಾ ಇದ್ದಾಗ ಹುಚ್ಚ ಓಡಾಡ್ತಿದ್ರು ಅವನೇನು, ಅವನ ಹಾವಭಾವ ಏನು, ಅವನೇನು ಅಂದರೆ ಆ ಥರದ ಆಸಕ್ತಿ ಇರುವಂಥ ವ್ಯಕ್ತಿ, ಅಥವಾ ಒಬ್ಬ ಜಗತ್ತಲ್ಲಿ ಯಾವುದೇ ಮೂಲೆಗೆ ಹೋದ್ರು ಅಥವಾ ಯಾವುದೇ ಊರಿಗೆ ಹೋದ್ರು ಏನಾದ್ರು ಒಂದು ವಸ್ತು ನೋಡಿದ್ರೆ, ಅದು ಜೀವ ಇರೋದಾಗಿರಲಿ ಅಥವಾ ನಿರ್ಜೀವ ವಸ್ತು ಆಗಿರಲಿ, ಒಂದು ಅಬ್ಸರ್ವೇಷನ್ ಇದ್ದಾಗ ಅದನ್ನು ಹೇಳಬೇಕು ಅಥವಾ ಅದನ್ನು ಇನ್ನೊಬ್ರಿಗೆ ಅದನ್ನೇನೋ ಇದು ಮಾಡಬೇಕು, ಆ ಚಡಪಡಿಕೆ ಇರುತ್ತಲ್ಲ, ಆ ಚಡಪಡಿಕೆನೇ ನಮಗೆ ಬರವಣಿಗೆ ಕಡೆಗೆ ಇದು ಮಾಡುತ್ತೆ ಅನ್ಕೊಳ್ತೇನೆ. ಸೊ ಹಾಗಾದ್ರೆ ನಿಮ್ಮ ಸಿನಿಮಾ ನೋಡುವ ರೀತಿ ತುಂಬಾ ವಿಭಿನ್ನವಾಗಿರ್ಬೋದಲ್ವಾ? ಸೊ ಯಾಕಂದ್ರೆ ಡೈಲಾಗ್ ರೈಟಿಂಗಿಗೆ ಮೈನ್ ಆಗಿ ಬೇಕಾಗಿರೋದು ಅದುವೇ. ಸೊ ಆ ಕ್ರಿಸ್ಪಿನೆಸ್ ಡೈಲಾಗ್ ಅಲ್ಲಿ ನೀವು ಕೆರೆಬೇಟೆ ನೋಡಿದ್ರೆ, ಕೆರೆಬೇಟೆ ಸಿನಿಮಾ ಫಸ್ಟ್ ಟೈಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಮಲ್ನಾಡು ಭಾಷೆನ ಅಂದರೆ ಶಿವಮೊಗ್ಗ ಜಿಲ್ಲೆಯ ಭಾಷೆಯನ್ನು ಸ್ಕ್ರೀನ್ ಮೇಲೆ ತಂದಿದ್ದೀವಿ. ಅದು ನಿಮಗೆ ತುಂಬ ಈ ವರ್ಡಿಂಗ್ಗಳು, ಪದಗಳು ಇವೆಲ್ಲವೂ ತುಂಬ ಹೊಸದಾಗಿ ಅನ್ಸುತ್ತೆ ನಿಮ್ಗೆ. ಅಂದರೆ ರೆಗ್ಯುಲರ್ ಫೀಲ್ ಇರಲ್ಲ, ಅಂದರೆ ಆ ಭಾಷೆಯ ಶೈಲಿ. ಈಗ ನೀವು ಹೇಗೆ ಈಗ ಮಾತಾಡೋಷ್ಟೇ ಹೋಗ್ತೀರಾ ಅಂತೇಳಿ, ಹೋತೀಯಾ, ಬತ್ತೀಯಾ, ಈ ಶೈಲಿನೇ ಅದನ್ನ ಸ್ಲ್ಯಾಂಗು ಇದೆಲ್ಲವೂ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಅಂದರೆ ಅದೊಂದು ಆ ಫ್ರೆಶ್ನೆಸ್ಸನ್ನು ಟ್ರೈ ಮಾಡಿದೀವಿ. ಸೊ ಎಲ್ಲೋ ಅದೇ ಊರ್ನವರಾಗಿರೋ ಹೌದೌದು, ಡೈರೆಕ್ಟರ್ ಅದೇ ಹೌದೌದು. ಅಲ್ಲೇನಂತಂದ್ರೆ ಡೈರೆಕ್ಟರಿಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸುಮಾರಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಕೂಡ ಆ ಕಡೆ ಭಾಗದವರೇ ಜಾಸ್ತಿ ಇದ್ವಿ. ಹಾಗಾಗಿ ಆ ಒಂದು ಸೊಗಡನ್ನ ಎಲ್ಲರೂ ಕೂಡ ಅದೇ ಶೈಲಿಲಿ, ಅದೇ ಭಾಷೆಯಲ್ಲಿ ಎಲ್ಲರೂ ಹತ್ತಿರ ಇರೋದ್ರಿಂದ ಅದೆಲ್ಲ ಒಂದು ಹೊಸತನಕ್ಕೆ ಟ್ರೈ ಆಯ್ತು ಅನ್ಕೊಳ್ತೇನೆ. ಸೊ ಇಷ್ಟು ಹೊಸತನದಲ್ಲಿ ನಿರ್ಮಾಣವಾದಂತಹ ಈ ಚಿತ್ರ, ಸೊ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ನಮ್ಗೆ ಕೇಳ್ಪಟ್ಟಿದ್ದೆವು, ಸುಮಾರು ಕನಸುಗಳನ್ನ ಇಟ್ಟು ಕಟ್ಟಿದಂತಹ ಚಿತ್ರ ಇದು. ಸೊ ಈ ಕಥೆಯ ಸುತ್ತ, ಈ ಚಿತ್ರದ ಸುತ್ತ ಒಂದ್ಸಲ ಮೆಲುಕು ಹಾಕೋದಾದ್ರೆ ಹೇಗಿದೆ ಸರ್ ಮೆಮೊರಿ? ಅಂದರೆ ಈ ಸಿನಿಮಾ ಹೇಗೆ ಅಂತ ತುಂಬ ಚುರುಕಾಗಿ ತುಂಬ ಸ್ಪೀಡಾಗಿ ಮಾಡಿದ್ವಿ. ಅಂದರೆ ತುಂಬ ನೀವು ಹೇಳಿದ್ರಲ್ಲ, ತುಂಬ ದೊಡ್ಡ ಕನಸು. ಅಂದರೆ ಇದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾದಲ್ಲೇ ನಿಮಗೆ ಎಕ್ಸ್ಪೆರಿಮೆಂಟ್ ಅಂತ, ಅಂದರೆ ಒಂದು ಹೊಸ ರೀತಿಯ ವಿಚಾರನ ಇಟ್ಕೊಂಡು, ಅಂದರೆ ಕೆರೆಬೇಟೆ ಅನ್ನೋದು ಹೊಸ ವಿಚಾರ, ಭಾಷೆ ಅನ್ನೋದು ಹೊಸ ವಿಚಾರ. ಈ ಸಿನಿಮಾದಲ್ಲಿ ಹೀರೋನೇ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಾನೆ. ಇವೆಲ್ಲವೂ ಇರೋದ್ರಿಂದ ಏನು ಗೊತ್ತಾ, ಸುಮಾರಷ್ಟು ಇಲ್ಲಿ ಎಕ್ಸ್ಪೆರಿಮೆಂಟ್ ವಿಚಾರಗಳು. ಅಂದರೆ ಎಲ್ಲರೂ ಕೂಡ ಇದನ್ನು, ಈಗ ನೀವು ನಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗ ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಅಥವಾ ಹೀರೋನೇ ಚಪ್ಪಲಿಲಿ ಹೊಡ್ತಾ ತಿಂತಾನೆ, ಇನ್ನೊಂದೆಲ್ಲ ಈ ಥರದಿದೆ. ಆಮೇಲೆ ಬೈಗಳಗಳಿದೆ, ಸ್ವಲ್ಪ ಫೌಲ್ ವರ್ಡ್ಸಲ್ಲಿ. ಆದರೂ ಕೂಡ ಈ ಸಿನಿಮಾನ ಹೌದು ಈ ಥರದ್ದೆಲ್ಲ ಇದೆ, ಆದರೆ ಇದನ್ನು ಜನಕ್ಕೆ ನಾವು ಏನೋ ಒಂದು ವಸ್ತು ಕೊಡಬೇಕು ಅಂತಾದಾಗ ಅದೇ ರೆಗ್ಯುಲರ್ ಕೊಡೋದಕ್ಕಾಗಲ್ಲ. ಒಂದು ಕನಸು ಅಂತ ಅಂದರೆ ನಿಮಗದು ನಿಮ್ಮ ಸಿನಿಮಾದಲ್ಲಿ ಹೇಳ್ತೀನಿ ನೋಡಿ, ಆ ಒಂದು ಕೆರೆಬೇಟೆ ಅಂತ ಎಪಿಸೋಡಲ್ಲಿ 1500ರಿಂದ 1800 ಜನ
ಭಾಗವಹಿಸಿದ್ದಾರೆ, ಅಂದರೆ ಒರಿಜಿನಲ್ ಕೆರೆಬೇಟೆ ಆಡೋ ತಂಡ. ಆಮೇಲೆ ಇಡೀ ಸಿನಿಮಾ ಮಾಡಿರೋ ಚಾಲೆಂಜ್ ಹೇಗೆ ಅಂದರೆ ಸ್ಕ್ರಿಪ್ಟಿಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನ್ನಿಂದ ಹಿಡಿದು ಅದಾದಮೇಲೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ರೆಗ್ಯುಲರ್ ಆಗಿ ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡೋದಷ್ಟು ಕಷ್ಟ ಆಗಲ್ಲ ನಿಮಗೆ. ಎಲ್ಲರೂ ಇಲ್ಲೇ ಬರ್ತಾರೆ, ಆಫೀಸ್ಗೆ ಬಂದಾಗ ಬರ್ತಾರೆ, ಅವ್ರ ಪಡೆ ಕೆಲಸ ಮುಗಿಸ್ತಾರೆ, ಸಂಜೆ ಹೋಗ್ತಾರೆ. ಅದೇ ಔಟ್ಡೋರಲ್ಲೂ ನಿಮ್ಗೆ ಯಾವ್ದಾದ್ರು ಗುಡ್ಡಗಾಡು ಇಂಟೀರಿಯರಲ್ಲಿ ಮಾಡಬೇಕು ಅಂದರೆ ಅದು ನಿಮ್ಗೆ ತುಂಬ ಚಾಲೆಂಜು. ಸೊ ಎಲ್ಲಿ ನಡೆದಿತ್ತು ಸರ್ ಈ ಚಿತ್ರೀಕರಣ ಎಲ್ಲ? ಇಡೀ ಸಿನಿಮಾ ಬಂದು ಸಿಗಂದೂರು ಸುತ್ತಮುತ್ತ ಒಂದು 30 ದಿವಸ ಚಿಲ್ಲರೆ. ಅಂದರೆ ಸಿಗಂದೂರಲ್ಲ, ಅಲ್ಲಿಂದ ಒಂದು ಕೋಗಾರ್ ಘಾಟ್ ಸೆಕ್ಷನ್ ಅಂತೇಳಿ ನಾವು ಇರೋವಂಥ ಶೂಟ್ ಮಾಡೋವಂಥ ಜಾಗ, ನಾವು ಹಾಲ್ಟ್ ಆಗೋಂಥ ಜಾಗ, ಮತ್ತು ಯಾವುದೋ ಒಂದು ದೊಡ್ಡ ಹೋಟೆಲ್ಗಳು ಇರೋವಂಥದ್ದು ಅಂತಲ್ಲ, ನಾವೇ ಒಂದು ಮನೆಗಳನ್ನೆಲ್ಲ ತೊಗೊಂಡು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಒಂದು ನಿಯರ್ಲಿ ಒಂದು 70ರಿಂದ 100 ಜನ ಪ್ರತಿ ದಿವಸ ಇರೋದಕ್ಕೆ. ಒಂದು 40 ಕಿಲೋಮೀಟ್ರ್ ಟ್ರಾವೆಲಿಂಗ್ ಪ್ರತಿ ದಿವಸ ಒಂದು ಘಾಟ್ ಸೆಕ್ಷನಲ್ಲಿ. ಅಲ್ಲಿ ಒಂದು 30-35 ದಿವಸ ಮಾಡಿದ್ವಿ. ಆಮೇಲೆ ಸೊರಬ ಸುತ್ತಮುತ್ತ ಅಲ್ಲೊಂದು 30 ದಿವಸ ಚಿಲ್ಲರೆ ಮಾಡಿದ್ದೀವಿ. ಅದು ಹೋಗಿ ಒಂದೇ ಶೆಡ್ಯೂಲ್ ಅಂತಲ್ಲ, ಅದು 4-5 ಶೆಡ್ಯೂಲ್ಗಳು. ಈ ಹವಾಮಾನ ನಮಗೆ ಈಗ ಸಿನಿಮಾ ಅಂತಂದಾಗ ಏನು ಗೊತ್ತಾ, ಎಲ್ಲ ಕಾಲಘಟ್ಟಗಳು ಬರಬೇಕು ವರ್ಷದ. ಈ ಮಳೆಗಾಲನೂ ಬೇಕು, ಈ ಡ್ರೈ ಸೀಸನ್ನು ಬೇಕು, ಇವೆಲ್ಲವೂ ಈ ಮಿಸ್ಟ್ ಅವೆಲ್ಲ ಸೀಸನ್ನು ಕನೆಕ್ಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ. ಶ್ರಮದ ಬಗ್ಗೆ ನಿಮ್ಗೆ ಗೊತ್ತಾಗಿರುತ್ತೆ, ಪಬ್ಲಿಸಿಟಿ ಇವೆಲ್ಲವೂ ತುಂಬ ಬೇರೆ ಹಂತದಲ್ಲಿ ಮಾಡಿದ ಸಿನಿಮಾ ಇದು. ಸೊ ಇಷ್ಟು ಪ್ರೊಡಕ್ಷನ್ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಕನಸು ಆಫ್ಕೋರ್ಸ್ ಆಟೋಮೆಟಿಕ್ ಜಾಸ್ತಿ ಇರುತ್ತೆ. ಸೊ ಸಿನಿಮಾದ ಪ್ರೊಡಕ್ಷನ್ ಇಂದ ಹಿಡಿದು ಡೈಲಾಗ್ ರೈಟಿಂಗು ನೀವೇ ಬರೆದಿದ್ದೀರಾ, ಸೊ ನಟನೆಯನ್ನು ಕೂಡ ನೀವೇ ಮಾಡಿದ್ದೀರಾ. ಸೊ ಅದು ಜನರ ರೀಚ್ ಆಗುವ ಹಂತಕ್ಕೆ ಬಂದಾಗ ಎಲ್ಲೋ ಒಂದು ಸ್ವಲ್ಪ ಏರುಪೇರು ಆಯ್ತು ಅಂತಾನೆ ಹೇಳ್ಬೋದು ಈ ಚಿತ್ರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಏರುಪೇರು ಅಂದ್ರೆ ಹೇಗಾಗುತ್ತೆ ಗೊತ್ತಾ ಮೇಡಮ್, ಸಿನಿಮಾ ನೀವು ಹೇಳೋದು ಸರಿ, ಎಲ್ಲವನ್ನೂ ನಾವು ನೀಟಾಗಿ ಪ್ರಿಪ್ರೇಷನ್ ಆಗಿ ಬರ್ತೀವಿ. ಈಗ ದೊಡ್ಡ ಸ್ಟಾರ್ಡಮ್ ಇದ್ದಾಗ, ದೊಡ್ಡ ಹೆಸರಿದ್ದಾಗ ಅವ್ರಿಗೆ ಒಂದೇ ಒಂದು ಕೆಲಸ, ಒಳ್ಳೆ ಸಿನಿಮಾ ಮಾಡೋವಂಥದ್ದು. ಈಗ ನಮ್ಮಂಥ ಸ್ಟ್ರಗಲರ್ಸ್ಗಳಿಗೆ ಬರೀ ಒಳ್ಳೆ ಸಿನಿಮಾ ಮಾಡೋದಷ್ಟೇ ಅಲ್ಲ, ನೆಕ್ಸ್ಟ್ ಬರೋವಂಥ ಸಿನಿಮಾಗಳೇನು, ಆಜುಬಾಜೇನು, ಅಥವಾ ಜನ ಟಾಕಿಸಿಗೆ ಬರ್ತಾರೋ ಬರಲ್ಲ, ಇವೆಲ್ಲ ಹೆದರಿಕೆ ಜೊತೆಗೆ ನಾವು ಸಿನಿಮಾ ಮಾಡಬೇಕು. ನೀವು ಸೂಪರ್ ಸ್ಟಾರ್ ಆಗಿಬಿಡಿ, ಸೂಪರ್ ಸ್ಟಾರಿಗೆ ಒಂದೇ ಕೆಲಸ, ಆ್ಯಾವ್ರೇಜ್ ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಂದರೆ ಆ ಒಂದು ಹಂತಕ್ಕೆ ತಲುಪಿದ ಮೇಲೆ ನಮಗೆ ಇವೆಲ್ಲ ಇದರಲ್ಲಿ ಏನಾಗುತ್ತೆ. ಈಗ ಎಕ್ಸಾಂಪಲ್ಲು, ನಿಮಗೀಗ ಇನ್ನೊಂದು ತಿಂಗಳಿಗೆ ಯಾವುದೂ ಸಿನಿಮಾ ಇಲ್ಲ, ರಜೆ ಇದೆ, ಇಂಥ ಡೇಟಲ್ಲಿ ನಾನು ರಿಲೀಸ್ ಬಂದ್ಬೇಡ ಅಂತ ಅನೌನ್ಸ್ ಮಾಡೋಕ್ಕೂ ಆಗಲ್ಲ ನೀವು, ಯಾಕಂದರೆ ಇನ್ಯಾವುದೋ ಒಂದು ದೊಡ್ಡ ಸಿನಿಮಾ ಬಿಡುತ್ತೇನೋ ಅಂತ ಹೆದರಿಕೆ. ಹಾಗಾಗಿ ನಾನು ಮಾರ್ಚ್ ತಿಂಗಳಲ್ಲಿ ನಾವು ರಿಲೀಸ್ ಅಂದ್ಕೊಂಡ್ವಿ, ಮಾರ್ಚ್ 15. ಬಟ್ ಆದರೆ ನಾವು ಮಾಡಿದ್ದು ಸ್ವಲ್ಪ ರಾಂಗ್ ಟೈಮ್. ಅಂದರೆ ನೋಡಿ, ಒಂದು ಎಕ್ಸಾಮ್, ಎಲೆಕ್ಷನ್ ಬೂಮ್, ಇಯರ್ ಎಂಡ್, ಅದಾದಮೇಲೆ IPL ಸ್ಟಾರ್ಟಿಂಗ್, ಇವೆಲ್ಲವೂ ಸೇರಿದಾಗ ಏನಾಗುತ್ತೆ, ಜೊತೆಗೆ ಹೊಸಬರು ನಾವು, ಇವೆಲ್ಲವೂ ಸೇರಿದಾಗ ಏನಾಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಅಂದ ಕೂಡಲೇ ಈ ದೊಡ್ಡ ದೊಡ್ಡ ಸ್ಟಾರಿಗೆ ಬಂದ ಹಾಗೆ ಒಂದೇ ಸರಿ ನುಗ್ಗು ಬರಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಾರೆ ಜನ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳಬೇಕು. ಈಗ ನಿಮಗೆ ಬಂದು ಅವ್ರು ಯಾರೋ ಹೇಳಬೇಕು, ಅವ್ರ ಜೊತೆಗೆ ಇನ್ನೊಬ್ಬರು ಆ್ಯಕ್ಚುಲಿ ಲೇಯರ್ ಆಗಬೇಕು, ಸಿನಿಮಾ ಚೆನ್ನಾಗಿದೆ, ಆಮೇಲೆ ಹೋಗ್ತೀರಾ. ಅದಕ್ಕೆ ಒಂದು ಅಟ್ಲೀಸ್ಟ್ 10-15 ದಿವಸ ಟೈಮ್ ಬೇಕಾಗುತ್ತೆ. ಅಲ್ಲಿ ತನಕ ಸಿನಿಮಾ ಸಸ್ಟೈನ್ ಮಾಡೋ ಶಕ್ತಿ ಇರಬೇಕಲ್ಲ. ಇವೆಲ್ಲವೂ ಸ್ವಲ್ಪ ನೆಗೆಟಿವ್ ಆದರೂ ಕೂಡ 50 ದಿವಸ ಸಿನಿಮಾ ಥಿಯೇಟ್ರಲ್ಲಿ, ಅಂದರೆ ಒಂದೇ ಸಿಂಗಲ್ ಸ್ಕ್ರೀನಲ್ಲಿ ಅಂತಲ್ಲ, ಒಂದಿಷ್ಟು ಬೆಂಗಳೂರಲ್ಲಿ, ಒಂದಿಷ್ಟು ಮಾಲ್ಗಳಲ್ಲಿ, ಹೊರಗಡೆಗೆ. ನೀವು ನಂಬಲ್ಲ, ಕೆರೆಬೇಟೆ ಸಿನಿಮಾಗೆ ಬಂದಷ್ಟು ಇತ್ತೀಚೆಗೆ ರಿವ್ಯೂ, ಆ ಪಾಸಿಟಿವ್ ರಿವ್ಯೂ ಸುಮಾರಷ್ಟು ಸಿನಿಮಾಗೆ ಬಂದಿಲ್ಲ. ಇಡೀ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ಸಿನಿಮಾ ಲವರ್ಸ್ ಇರ್ಬೋದು, ಅಥವಾ ಆಡಿಯನ್ಸ್ ಇರ್ಬೋದು, ಅಂದರೆ ಇವರೆಲ್ಲ ಕ್ರಿಟಿಕ್ಸ್ ಮಾಡೋವಂಥವ್ರು. ಎಷ್ಟೋ ಸಿನಿಮಾಗಳನ್ನು ಅಷ್ಟು ಸುಲಭಕ್ಕೆ ಒಪ್ಪಲ್ಲ, ಅವ್ರುಗಳು ಕೂಡ ಸಿನಿಮಾನ ತುಂಬ ಒಪ್ಪಿದ್ದಾರೆ. ಅಂದರೆ ಈ ಸಿನಿಮಾ ಒನ್ ಆಫ್ ದಿ ಮೆಗಾ ಹಿಟ್ ಆಗುವಂಥ ಎಲ್ಲ ಶಕ್ತಿ ಇದ್ದಂಥದ್ದು. ನಾವು ಅನ್ಕಂಡು ಸಕ್ಸಸ್ ರೀಚ್ ಹೋಗಿಲ್ಲ, ಅಂದರೆ ಕಮರ್ಷಿಯಲಿ, ಬಟ್ ತುಂಬ ಒಳ್ಳೆ ಹೆಸರಾಗಿದೆ, ಇದೆಲ್ಲವೂ ಓಕೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಬಂದಾಗ, ಎಸ್ಪೆಷಲಿ ನೀವೇ ಬರ್ದಿರುವಂತ ಡೈಲಾಗ್ ಆಗಿರೋ ಕಾರಣ, ಸೊ ನೀವೇ ನಟನೆ ಮಾಡುವಂತ ಸಮಯದಲ್ಲಿ ಆ ಡೈಲಾಗ್ ಡೆಲಿವರಿ ಎಲ್ಲ ಸುಲಭ ಆಯ್ತಾ ಅಥವಾ ಏನು ಗೊತ್ತಾ, ನಾನು ಹುಟ್ಟಿ ಬೆಳೆದಿದ್ದು ಊರು ಆ ಊರು. ಆಮೇಲೆ ಆ ಭಾಷೆನ ತುಂಬ ಯೋಚನೆ ಮಾಡಿ ನಾನು ಡೈರೆಕ್ಟ್ ಡಿಸ್ಕಷನ್ ಮಾಡೋ ಅಷ್ಟೊತ್ತಿಗಾದರೂ ಅಷ್ಟೇ. ಅಂದರೆ ಆದಷ್ಟು ಏನೋ ಒಂದು, ಈಗ ಮಾಮೂಲಿ ಎಲ್ಲ ಊರಲ್ಲೂ ಎಲ್ಲದೂ ಕೂಡ ಅದೇ ಹಳಸ್ಲುವೇ ಇರುತ್ತೆ. ಆ ಹಳಸ್ಲಲ್ಲಿ ಹೊಸ ಪದಗಳು, ಹೇಳೋ ರೀತಿ, ಹೇಳೋ ಶೈಲಿ, ಇದೆಲ್ಲವನ್ನೂ ಸ್ವಲ್ಪ ಇದು ಮಾಡೋಣ ಅಂತಂದಾಗ ನಾನು ಬೇರೆ ಯಾವ್ದಾದ್ರು ಸಿನಿಮಾಗೆ ರಾಜಹಂಸಕ್ಕೆಲ್ಲ ಪ್ರಿಪೇರ್ ಆಗಿ, ಈ ಸಿನಿಮಾಗೆ ಒಂದು ಪೈಸೆ ನಾನು ಪ್ರಿಪೇರ್ ಆಗಿಲ್ಲ. ಅಂದರೆ ನನ್ನಲ್ಲಿರುವಂಥ ಕ್ಯಾರೆಕ್ಟ್ರು, ಯಾಕೆ ನಾವೇ ಇಡೀ ಸಿನಿಮಾದೊಳಗಡೆ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಬರೀ ನನ್ನ ಕ್ಯಾರೆಕ್ಟರ್ ಅಷ್ಟೇ, ನನ್ನ ಡೈಲಾಗ್ ಅಷ್ಟೇ ಅಂತಲ್ಲ, ಇನ್ನು ಉಳಿದಂಥ ಪಾತ್ರಗಳು ಏನು ಗೊತ್ತಾ, ನಾನು ಕಣ್ಣು ಮುಂದೆ ಏನು ನೋಡಿರ್ತೀವಲ್ಲ ಆ ಪಾತ್ರಗಳೇ ಅಲ್ಲಿ ಸೃಷ್ಟಿಯಾಗಿರೋದು. ಆ ಪಾತ್ರಗಳಿಗೆ ಏನು ಬೇಕು, ಜೀವಂತಿಗೆ, ಭಾಷೆ, ಅದನ್ನೇ ಕೊಟ್ಟಿದ್ವಿ. ಆ ಥರದ್ದು ಏನೂ ಸಮಸ್ಯೆ ಆಗಿಲ್ಲ. ಅದು ತುಂಬ ಈಸಿ ಆಯಿತು ಅಂತ. ಈಗ ಸಿನಿಮಾದಲ್ಲಿ ಎಷ್ಟೇ ಏನೇ ಇದ್ರೂ ಕೂಡ ಈ ಡೈಲಾಗ್ ಡೆಲಿವರಿ ಅನ್ನೋದಿದೆಯಲ್ಲ, ಅದು ತುಂಬ ಕಷ್ಟ. ಆ ಒಂದು ಭಾಷೆ ಹಿಡ್ತಾ ಇದ್ದಿದ್ದರಿಂದ ತುಂಬ ಈಸಿ ಆಗಿದೆ. ಯಾಕೆಂತಂದ್ರೆ ಸಿನಿಮಾಗಳು ಬೇರೆ ಬೇರೆ ಕಾರಣಕ್ಕೆ ಹಿಟ್ ಆಗುತ್ತೆ. ಹೌದು. ಒಂದು ಅಲ್ಲಿ ಇರುವಂತಹ ಸಂಭಾಷಣೆ ಆಗಿರ್ಬೋದು, ಅಥವಾ ಕಥೆ ಆಗಿರ್ಬೋದು, ಮತ್ತೆ ನಿರ್ಮಾಣ. ಸೊ ನಟರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಬೇರೆ ಬೇರೆ ಕಾರಣಗಳಿಂದ ಹಿಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮಗೆ ತುಂಬಾ ಹೈಲೈಟೆಡ್ ಆಗಿರುವಂತ ಅಂಶ ಅಂತೇಳಿ ಯಾವ್ದು ಅನ್ಸುತ್ತೆ ಸರ್? ಸಿನಿಮಾ ಕತೆ ಲೈನು ತುಂಬಾ ಒಳ್ಳೆ ಲೈನ್. ಅಂದ್ರೆ ಆ ಒಂದು ಇದೇ ಒಂದು ಇಡೀ ಸಿನಿಮಾನೇ ನಿಮ್ಮನ್ನು ಹಿಡಿದು ಕೂರಿಸೋ ಅಂತ ಒಂದು ಲೈನು. ಅದಕ್ಕೆ ಬಿದ್ದಂಥ ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾದ ಸ್ಕ್ರೀನ್ ಪ್ಲೇ. ನಿಮ್ಗೆ ಇವತ್ತಿಗೂ ಎಲ್ಲರೂ ಮಾತಾಡ್ತಿರೋದು ಆ ಸಿನಿಮಾ ಸ್ಕ್ರೀನ್ ಪ್ಲೇ ಬಗ್ಗೆ, ಡೈಲಾಗ್ ಬಗ್ಗೆ, ಅಥವಾ ಆ ಸಿನಿಮಾ ಮೇಕಿಂಗ್ ಬಗ್ಗೆ ಎಲ್ಲವೂ ಕೂಡಿದೆ.
ಅವೆಲ್ಲವಕ್ಕಿಂತ ಪ್ರತಿಯೊಂದು ಆ ಸೂಕ್ಷ್ಮತೆ ಮೇಲೆ ವರ್ಕ್ ಮಾಡಿದ್ದೀವಿ. ನಿಮಗೆ ಇಡೀ ಸಿನಿಮಾ ನೋಡ್ತಾ ಹೋದಾಗ ಮೊನ್ನೆ ಶಶಾಂಕ್ ಡೈರೆಕ್ಟ್ರು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಸಿನಿಮಾ ಮಾಡೋಷ್ಟು ಅದು ಇದು ತಪ್ಪು ಮಾಡ್ತಾರೆ, ನೀವುಗಳು ತುಂಬ ಸೂಕ್ಷ್ಮತೆ ಮೇಲೆ ವರ್ಕ್ ಮಾಡಿದ್ದೀರಾ ಅಂತ. ಅದು ಎಲ್ಲದೂ ಕೂಡ ಪ್ಲಸ್ಸು. ಎಲ್ಲ ನಟರು ಕೂಡ ನಿಮಗೆ ಮ್ಯಾಕ್ಸಿಮಮ್ ಒಂದಿಷ್ಟು ಜನ ಬಿಟ್ಟರೆ ಎಲ್ಲ ಹೊಸಬ್ರುಗಳೇ ಇದ್ದಿದ್ದು ಜಾಸ್ತಿ. ಯಾಕಂದರೆ ಈ ಥರದ ಕಥೆಗಳಿಗೆ ನಿಮಗೆ ರೆಗ್ಯುಲರ್ ಆಡಿಯನ್ಸ್ ಅಂತ ತಂದಿಟ್ಬಿಟ್ರೆ ಅದು ಸಿನಿಮಾ ಅಂತ ಅನಿಸುತ್ತೆ. ಈ ಒಂದು ನೇಟಿವಿಟಿ ಸಿನಿಮಾ ಅಂತ ಅನಿಸ್ಬಾರ್ದು. ಒಂದು ರಿಯಾಲಿಟಿ ನನ್ನ ಕಣ್ಣು ಮುಂದೆ ಎಲ್ಲೋ ನಡೀತಿದೆಯೇನೋ, ಒಂದು ಊರೇನೋ, ನಾನು ಆ ಊರಿಗೆ ಯಾಕೆಂತಂದ್ರೆ ರಿಯಾಲಿಟಿ ಬೇಸ್ ಆಗಿ ಮಾಡುವಂತ ಚಿತ್ರಗಳು, ಕೆರೆಬೇಟೆ ಅನ್ನುವಂತ ಒಂದು ಸಂಸ್ಕೃತಿಯನ್ನ ತೋರಿಸ್ಲಿಕ್ಕೋಸ್ಕರ ಮಾಡಿರುವಂತ ಸಿನಿಮಾಗಳು. ಸೊ ತುಂಬಾ ಜನರಿಗೆ ಏನು ಹತ್ರ ಆಗಿರುತ್ತೆ, ಆ ವ್ಯಾಪ್ತಿಯ ಜನರಿಗೆ ತುಂಬಾ ಹತ್ರ ಆಗಿರುತ್ತೆ. ಯಾಕಂತಂದ್ರೆ ಆ ಸಂಸ್ಕೃತಿ ಬಗ್ಗೆ ಗೊತ್ತಿರುತ್ತೆ. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಚಾಲೆಂಜ್ ಆಗಿಲ್ಲ ಸಿನಿಮಾದಲ್ಲಿ? ತುಂಬಾ ಚಾಲೆಂಜ್ ಆಗಿದೆ. ನಿಮ್ಗೆ ಒಂದೊಂದು ಪಾತ್ರನೂ ಆಯಾ ಭಾಷೆಗೆ ಅವ್ರನ್ನ ಅಳವಡಿಸೋ ಅಷ್ಟೊತ್ತಿಗೆ ಅಂದ್ರೆ ಸುಮ್ಮನೆ ಬರ್ತೀರೇನ್ರಿ ಅನ್ನಕ್ಕಾಗಲ್ಲ, ಬತ್ತೀಯನ ನಿಂದೇನೋ ಗಾಂಚಲಿ ಅನ್ನಕ್ಕಾಗಲ್ಲ. ಇಲ್ಲಿ ತರ ಎಂತದ ನಿಂಗೆ ಸೊಕ್ಕನ ಎದೆ ಮೇಲೆ ನಡೀತೀಯಲ್ಲ ಬಾರಿ ಅಂದ್ರೆ ಆ ಶೈಲಿ ಕೂಡ ಅಲ್ಲಿದೆ ಬೇಕು, ಪದನೂ ಅಲ್ಲಿದೆ ಬೇಕು, ಸ್ಲ್ಯಾಂಗು ಅಲ್ಲಿದೆ ಬೇಕು. ಸಿನಿಮಾದಲ್ಲಿ 20 ಪಾತ್ರ ಇದೆ ಅಂದ್ರೆ 14 ಪಾತ್ರಗಳು ಅಲ್ಲಿ ಭಾಷೆ ಮಾತಾಡಿ, ಇನ್ನೊಂದು 3-4 ಪಾತ್ರಗಳು ಬೆಂಗಳೂರ್ದು ಅರ್ಧಂಬರ್ಧ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ಬಿಟ್ರೆ ಆ ಸಿನಿಮಾದ ಇದೇ ಹೊತ್ತೋಗ್ಬಿಡುತ್ತೆ. ಅದ್ರ ಮೇಲೆಲ್ಲ ತುಂಬ ಇದು ಮಾಡಿದ್ವಿ, ರಿಹರ್ಸಲ್ ಮಾಡಿಸಿದ್ವಿ, ಇನ್ನೊಂದು ಮಾಡಿದ್ವಿ. ಆಮೇಲೆ ಕ್ಯಾರೆಕ್ಟರ್ ಮಾಡಿದಂಥವ್ರು ಕೂಡ ಅಷ್ಟೇ ಪ್ರಿಪೇರ್ ಆಗಿದ್ರು. ಅದು ಹೇಳಿದ್ನಲ್ಲ, ಆ ಸಿನಿಮಾದ ಬಗ್ಗೆ ನೀವು ಮಾತಾಡ್ತಾ ಹೋದರೆ ಅದ್ರ ಪ್ರಿಪ್ರೇಷನ್ ಏನಂದರೆ, ಒಂದು ಸಿನಿಮಾ ಗೆದ್ದಾಗ ಅದ್ರ ಬಗ್ಗೆ 100 ಜನ ತುಂಬ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ. ಈಗಲೂ ಕೆರೆಬೇಟೆ ಬಗ್ಗೆ ಅನ್ನೋ ಥರ ಯಾಕೆ ಮಾತಾಡ್ತಾರೆ ಅಂದರೆ, ತುಂಬ ಒಳ್ಳೆ ಸಿನಿಮಾ, ತುಂಬ ಒಳ್ಳೆ. ನೀವು ನಂಬಲ್ಲ, ಇಡೀ ಕನ್ನಡ ಚಿತ್ರರಂಗದ ಸುಮಾರು 70% ಜನ ಸಿನಿಮಾ ನೋಡಿದ್ದಾರೆ. ಹೊರಗಡೆಗೆ ಇವತ್ತು ಈ ವಾರ ಕೂಡ ಇದು 11ನೇ ವಾರನೇನು, ಈಗಲೂ ಕೂಡ 7-8 ಸೆಂಟ್ರಲ್ ಇದೆ, ಬೇರೆ 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 ಮಫ್ಷಿಯಲ್ಸು ಏನು ಈ ಸಿ ಸೆಂಟರ್ ಅಂತೀವಲ್ಲ, ಅಲ್ಲೆಲ್ಲ ಸಿನಿಮಾ ಇದೆ. ಅದಕ್ಕೇನೋ ಒಂದು ಇತ್ತು ಅದಕ್ಕೆ, ಅಂದರೆ ಅದು ತೊಗೊಂಡ್ರೆ ಅದು ಹ್ಯೂಜ್ ಆಗಿ ತೊಗೊಳ್ಬೇಕಿತ್ತು. ಆ ಹ್ಯೂಜ್ ತೊಗೊಳ್ಳೋವಂಥ ಟೈಮಲ್ಲಿ ನಾವು ರಿಲೀಸ್ ಮಾಡಿಲ್ವೇನೋ, ಅಥವಾ ನಮ್ಮ ಹಣೆ ಬರ ಎಲ್ಲದಕ್ಕೂ ಅಂತಾರಲ್ಲ, ಅದು ಬಟ್ ಎನಿವೇ ಸರಿ, ಒಂದು ಚಿತ್ರ ಹಿಟ್ ಆಗದಿದ್ರು ಕೂಡ ಸೊ ಜನರ ಹತ್ರ ಆಗುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತಿನ ಚಿತ್ರಕ್ಕೆ ಖಂಡಿತ ಯಾರಾದ್ರೂ ನೋಡಿ, ನೀವು ಸುಮಾರಷ್ಟು ಜನ ಈಗ ನೋಡಿ ನಿಮ್ಮ ಆಫೀಸಲ್ಲಿ ಅನ್ಕೊಳ್ಳಿ, ಎಷ್ಟು ಸಿನಿಮಾ ಬರುತ್ತೆ, ಎಲ್ಲರಿಗೂ ಕೂಡ ಕೆರೆಬೇಟೆ ನೋಡಿದೀವಿ, ಕೇಳಿದೀವಿ, ಸಿನಿಮಾ ತುಂಬಾ ಚೆನ್ನಾಗಿತ್ತು ಅದ. ಯಾಕೆ ಅಂತಂದ್ರೆ ಆ ಸಿನಿಮಾ ಮಾಡಿದ ರೀತಿಗೋಸ್ಕರ ಅದೆಲ್ಲ ಒಂದು ಇದೆ. ಅದು ಯಾವತ್ತೋ ಒಂದು ದಿವಸ ಫಲ ಕೊಡ್ತೀವಿ. ಈಗ ಏನು ಮಾಡ್ತೀವಿ ಅಂತಂದ್ರೆ, ಒಂದೊಂದ್ಸರಿ ಗಿಡ ನಡ್ತೀವಿ, ಫಸ್ಟಿನ ವರ್ಷದ ಫಸಲು ಬೆಳಿತೀವಿ, ಚೆನ್ನಾಗೇ ಬಂದಿರುತ್ತೆ, ಅದನ್ನ ಇನ್ಯಾರೋ ಒಬ್ಬ ಕಿತ್ಕೊಂಡು ಹೋಗ್ಬೋದು, ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಒಂದು ದೊಡ್ಡ ಮಳೆ ಬಂದು ಇದ್ದಕ್ಕಿದ್ದಂಗೆ ಅಷ್ಟೂ ಕಾಯಿಗಳು ನೆಲಕ್ಕೆ ಬಿದ್ದು ಹಾಳಾಗಿ ಹೋಗ್ಬಿಡ್ಬೋದು. ಇನ್ನೊಂದು ವರ್ಷ ಅದು ಗಿಡ ಅಂತೂ ಇದೆಯಲ್ಲ, ಅದೇ ಥರ ನಮ್ಮಲ್ಲಿರುವಂಥ ಟ್ಯಾಲೆಂಟು ಅಥವಾ ನಮ್ಮ ಶ್ರಮ ಅನ್ನೋದು, ನಮ್ಮಲ್ಲಿರುವಂಥ ಕಿಚ್ಚು ಅನ್ನೋದು ಅದೇನು ಹೋಗಿಲ್ವಲ್ಲ, ಅದು ಹೋದ್ರೂ ಮಾತ್ರ ಹೆದರಬೇಕು. ಯಾವಾಗಲೂ ಸಣ್ಣ ಮಗು ಅಪ್ಪನ ಜೇನು ನೋಡೋದ ಸಣ್ಣ ಇದು ಕೇಳುತ್ತಂತೆ ಬಂದು, ಅಲ್ಲ ಅಮ್ಮ ನಾವೆಲ್ಲ ಇಷ್ಟು ಕಷ್ಟಪಟ್ಟು ತುಪ್ಪನ ತಯಾರು ಮಾಡ್ತೀವಿ, ಇಷ್ಟೆಲ್ಲ ಕಷ್ಟಪಟ್ಟು ತುಪ್ಪ ತಯಾರು ಮಾಡ್ತೀವಿ, ಅವನು ಯಾರೋ ಮನುಷ್ಯನು ಅಥವಾ ಇನ್ಯಾರೋ ಒಬ್ಬ ಬಂದು ಅದನ್ನೆಲ್ಲ ಕಿತ್ಕೊಂಡು ಹೋಗ್ತಾನೆ, ಏನಮ್ಮ ಹಿಂಗೆ ಅಂತ. ಆವಾಗ ತಾಯಿ ನೊಣ ಹೇಳುತ್ತಾನೆ, ಜೇನುನೊಣ, ನೋಡು ಅವರು ನಾವು ಶ್ರಮ ಪಟ್ಟಿರೋವಂಥದ್ದು ಅಥವಾ ಇನ್ನೊಂದೇನು, ಜೇನುತುಪ್ಪ ಸಿಹಿನ ಅವರು ಕದ್ಕೊಂಡು ಹೋಗ್ಬಿಡ್ಬೋದು, ಆದರೆ ಆ ಸಿಹಿ ಮಾಡುವಂಥ ಕಲೆ ಇದೆಯಲ್ಲ ಜೇನುತುಪ್ಪ, ಆ ಕಲೆಯನ್ನು ಕದಿಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಿನಿಮಾ ಕೆರೆಬೇಟೆ ಅನ್ನೋದು ಹಿಂದೆ ಮುಂದೆ ಆಗಿರ್ಬೋದು, ನಮಗೊಂದಿಷ್ಟು ದಿವಸ ನಮ್ಮ ಶ್ರಮಕ್ಕೆ ಅಡೆತಡೆ ಆಗಿರ್ಬೋದು, ಆದರೆ ಒಳಗಡೆಗೆ ಆ ಒಂದು ತಯಾರಿಕಾ ಇದೆಯಲ್ಲ, ಆ ಶ್ರಮ ಹಾಕುವಂಥ ಶಕ್ತಿ ಅದು ಒಳಗಡೆಗೆ ಎಲ್ಲಿ ತನಕ ಇರುತ್ತೆ, ಖಂಡಿತವಾಗೂ ಅದು ಇನ್ನೊಂದು ದಿವಸ ಯಾವತ್ತೋ ಫಲ ಕೊಡುತ್ತೆ ಅನ್ನೋದು ದೊಡ್ಡ ಭರವಸೆ. ಚೆನ್ನಾಗಿ ಹೇಳಿದ್ರಿ. ಯಾಕಂತಂದ್ರೆ ಇವಾಗದ ಯೂತ್ಗೆ ಈ ಒಂದು ಸ್ಪೋರ್ಟಿವ್ನೆಸ್ ಬೇಕು. ಸೊ ಹೊಸ ಹೊಸ ಸಿನಿಮಾಗಳು ಯಾರಿಗಾದ್ರೂ ಅಷ್ಟೇ ಅಲ್ವಾ. ಸೊ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ಸೋತ್ರೆ ಹೆದರ ಅಂತದ್ದಿಲ್ಲ, ಸೋತ್ವಿ ಅಂತೇಳಿ ಹೆದ್ರು ಓಡೋಗ್ಬಿಟ್ರೆ, ಕರೆಕ್ಟ್, ಸೋತ್ವಿ ಅಂತ ಸತ್ತವ್ರ ಥರ ಆಗೋಗ್ಬಿಟ್ವಿ ಅಂತಂದ್ರೆ ಮಾತ್ರ ಕಷ್ಟ. ನಿಮಗೆ ನಿಜವಾಗ್ಲೂ ಕಾರಂತರು, ಶಿವರಾಮ್ ಕಾರಂತರು ಯಾವುದು ಇತ್ತೀಚೆಗೆ ಒಂದು ಬುಕ್ಕಲ್ಲಿ ಓದ್ತಿದ್ದೆ, ಅವ್ರದ್ದು ಬೇಕಾದ್ರೆ ನೀವು ಅವ್ರದ್ದು ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಅವ್ರದ್ದು ಬುಕ್ ಓದಿ. ಇಡೀ ಪುಸ್ತಕ ಓದ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ, ಅವ್ರದ್ದು ಗೋಳಾಟನೇ ಇದೆ, ಎಲ್ಲೂ ಸಕ್ಸಸ್ಸೇ ಸಿಕ್ಕಿಲ್ವೇನೋ. ಅದರಲ್ಲಿ ಹೋದೆ, ಕಲಾರಂಗದಲ್ಲಿ ಹೋದೆ, ಪುಸ್ತಕ ಬರೆದೆ, ಆಮೇಲೆ ಪತ್ರಿಕೋದ್ಯಮ ನಡೆಸಿದೆ, ಅದಾದಮೇಲೆ ಮುದ್ರಣಾಲಯ ತೆಗೆದೆ, ಆಮೇಲೆ ಕ್ಯಾಮ್ರಾ ತಗೊಂಡೆ, ಸಿನಿಮಾ ಎಲ್ಲದರಲ್ಲೂ ಫೇಲ್ಯೂರ್ ಅಂತಾರೆ. ಆದರೆ ಅವ್ರು ಫೇಲ್ಯೂರಿಗೆ ಒಂದು ಹೇಳ್ತಾರೆ, ಗೆದ್ದವನು ನೆಕ್ಸ್ಟ್ ಏನಿದ್ರು ಒಂದು ಗೆಲುವಿನ ಕಡೆ ಮಾತ್ರ ಓಟ, ಸೋತವನಿಗೆ ಹಂಗಲ್ಲಲ್ಲ, ಪ್ರತಿ ಸರಿನೂ ಒಂದು ಹೊಸ ಅನ್ವೇಷಣೆಗೆ ಅವನಿಗೆ ಒಂದು ದಾರಿ. ಹಾಗಾಗಿ ಆ ದಾರಿಲಿ ಸಿಗುವಷ್ಟು ಹೊಸ ವಿಚಾರಗಳು ಗೆಲುವಿನ ದಾರಿಲಿ ಸಿಗಲ್ಲ ಅಂತ. ಹಂಗಂತೇಳಿ
ಯಾವಾಗಲೂ ಸೋಲ್ತಾನೆ ಇರೋಕ್ಕಾಗಲ್ಲ, ಬಟ್ ಆದರೂ ಅದೊಂದು ಅನುಭವ ಆಗಿ ಅದನ್ನು ಆ ಫೇಸನ್ನು ಎಂಜಾಯ್ ಮಾಡಬೇಕು ಅಷ್ಟೇ. ಕರೆಕ್ಟ್. ಮತ್ತೆ ನನ್ನ ಅದೇ ಮಾತಾಡ್ತಾ ಹೇಳಿದೆ, ಒಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಒಂದು ಆಲೋಚನೆಯಿಂದ ಬರ್ತಾರೆ ಕೆಲವು ಯೂತ್ಗಳು, ಒಂದೇ ನಟನ ಆಗಬೇಕು ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಮಾತ್ರ ಇರಬೇಕು ಅಥವಾ ಪ್ರೊಡಕ್ಷನ್ ಅನ್ನು ಮಾಡಬೇಕು ಅಂತ ಹೇಳಿ. ಬಟ್ ನೀವು ಈ ಮೂರರಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ದೀರಾ. ಸೊ ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ರೀಸನ್? ಇಲ್ಲ ಮೇಡಮ್, ಏನಾಯಿತು ಅಂತಂದರೆ ನಾನು ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದೆ ಸಿನಿಮಾಕ್ಕೆ ಅಂತ ಬಂದಿದ್ದೇನಂತ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ ಒಂದು PUC. ಇದ್ದಕ್ಕಿದ್ದಂಗೆ ಏನಾದರೂ ಸಿನಿಮಾ ಓದೋದ್ರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ. ಅಂದರೆ ಅದೇ ಇಂಜಿನಿಯರು, ಅದೇ ಡಾಕ್ಟ್ರು ಇವೆಲ್ಲ ಎಂತ ಆಗೋದು ಆದಮೇಲೆ ಎಂತಾದ್ರು ಸ್ವಲ್ಪ ಜನ ನಮ್ಮನ್ನು ಗುರ್ತಿಡಿಯಂಗೆ ಆಗಬೇಕು ಅನ್ನೋ ಥರದ್ರಲ್ಲಿ ಸಿನಿಮಾಕ್ಕೆ ಬಂದಿದ್ದು ಹಂಗೆ ಬಂದಿರೋದು. ಹಾಗೆ ಬಂದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿದ್ವಿ. ಅದಾದಮೇಲೆ ಸಿನಿಮಾ ಜೋಕಾಲಿ ಅಂತ ಮಾಡಿದೆ. ಅದರಲ್ಲೂ ನಾನು ಹೇಳಿದೆ ನಿಮ್ಗೆ ಒಂದು ಹಾಡು ದೊಡ್ಡಿಟ್ಟು ಚುಚ್ಚಿ ಕೊಂದೆ ಎಲ್ಲೇ ನನ್ನ ಹೃದಯನ ಅಂತ ಆ ಸಾಂಗ್ ಕೇಳಿದವರಿಗೆ ಗೊತ್ತಿರುತ್ತೆ. ಅದಾದ ಮೇಲೆ ನೆಕ್ಸ್ಟು ರಾಜಹಂಸ ಅಂತಲೂ ಸಿನಿಮಾ ಮಾಡಿದೆ. ಯಾಕೆ ನಾನು ಮಾಡಿದೆ ಅಂತ ನೀವು ಕೇಳಿದಿರಿ ಪ್ರೊಡಕ್ಷನಿಗೆ. ಈಗ ಮೇಡಮ್, ನನ್ನಲ್ಲಿರುವಂಥ ಕನಸುಗಳಿಗೆ ಇನ್ನೊಬ್ಬರು ಬಂದು ಯಾರು ನೀರು ಹರಿಯೋರಿಲ್ಲ ಅಂತಾಗ ನಾವೇನು ಮಾಡ್ಬೇಕು? ಈಗ ನಂದೊಂದು ಕನಸಿರುತ್ತೆ, ನಾನೇನಾದ್ರು ಒಂದು 6 ಅಡಿ ಇರೋ ದೊಡ್ಡ ಪರ್ಸ್ನಾಲಿಟಿ ಇರೋ ಹೀರೋ ಮೆಟೀರಿಯಲ್ ಥರನೂ ನಾವು ಕಾಣಲ್ಲ, ಹಾಗಂತ ಅಜಾನುಭಾವುಗಳು ಅಲ್ಲ, ಹಾಗಂತೇಳಿ ಏನಾದ್ರು ಎಕ್ಸ್ಟ್ರಾರ್ಡಿನರಿ ಲುಕ್ಕು ಅಥವಾ ಮಾಡೆಲ್ಗಳ ಥರನೂ ಇಲ್ಲ. ಹಾಗಿದ್ದಾಗ ಏನು ಮಾಡ್ಬೇಕು ನಾವು? ಈಗ ಯಾರೇ ನೋಡಿ ನಮ್ಮ ಥರದಲ್ಲಿ ಹೀರೋ ಆಗೋಕ್ಕೆ ಅಥವಾ ಆದಂಥವ್ರು ಸ್ಟಾರ್ ಆದಂಥ ಅವರವರೇ ಏನೇನೋ ಕಷ್ಟಪಟ್ಟು ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಫಸ್ಟಿಗೆ ಏನೇನೋ ಮಾಡಿದ್ರು. ಅವು ದುಡ್ಡು ಹಾಕುವಂಥವ್ರು ಯಾರು ಬಂದಿದ್ದಾಗ ರಾಜಹಂಸ ಅಂತ ಸಿನಿಮಾಕ್ಕೆ ಏನು ಮಾಡಿದ್ವಿ, ನಾನು ಒಂದಿಷ್ಟು ಸ್ನೇಹಿತರುಗಳು, ನನ್ನ ಡೈರೆಕ್ಟ್ರ್ ಸ್ನೇಹಿತರು ಇರ್ಬೋದು ಅಥವಾ ನನ್ನ ಪರ್ಸ್ನಲ್ ಸ್ನೇಹಿತರುಗಳು, ಅವರೆಲ್ಲರೂ ಸೇರಿ ಅದೊಂದು ಸಿನಿಮಾ ಮಾಡೋಣ ಅಂತ ಹೊರಟಾಗ ಅವರೆಲ್ಲರೂ ಒಂದಿಷ್ಟು ಸಪೋರ್ಟ್ ಮಾಡಿದರು ನನ್ನ ಜೊತೆಗೆ. ಈಗ ನಮ್ಮದೇ ಪ್ರೊಡಕ್ಷನ್ ಸಂಸ್ಥೆಗೆ ಆಯ್ತು ಗೌರಿ ನಿನ್ನ ನಂಬಿಕೆ, ಅವಾಗ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರು. ರಾಜಹಂಸ ಆದಮೇಲೆ ಏನಾಯಿತು, ನೆಕ್ಸ್ಟು ಒಂದಿಷ್ಟು ಸಿನಿಮಾ ಮಾಡಬೇಕು ಅಂತ ಆಯಿತು. ನಾನು ಅಂದ್ಕೊಂಡಷ್ಟು, ಈಗ ಕೆಲವ್ರಿಗೆ ಯಾವ ಥರ ಇರುತ್ತೆ ಅಂತ, ಹಸಿವಲ್ಲಿ 2 ಥರ. ಹಸಿವಾಯಿತು ಅಂತ ಅಂದ್ಕೊಳ್ಳಿ, ಏನು ಬೇಕಾದ್ರೂ ತಿನ್ನೋ ಅಂಥದ್ದು ಒಂದು ಕ್ಯಾಟಗರಿ ಜನ. ಇನ್ನು ಕ್ಯಾಟಗರಿ ಹೇಗೆ ಅಂತಂದ್ರೆ, ಹಸಿವಾದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದು ನನಗೆ ಸಿಗಬೇಕು, ಇಲ್ಲ ಅಂತಂದ್ರೆ ಉಪವಾಸ ಸಾಯ್ತೀನಿ ನಾನು ಬೇಕಾದ್ರೆ, ಆ ಥರದ್ದು. ಅಂದರೆ ಹಂಗಂತೇನು ಮೃಷ್ಟಾನ್ನ ಬೇಕು ಅನ್ನೋದಲ್ಲ, ನಾನು ಅಂದ್ಕೊಂಡಿರೋ ಅಂಥದ್ದು ಶುದ್ಧವಾಗಿರೋದೇ ಬೇಕು ಅನ್ನೋ ಥರ. ಅಂದರೆ ಸಿನಿಮಾದ್ರಲ್ಲೂ ಅಷ್ಟಿಲ್ಲ, ನನಗೆ ಈ ಥರದ್ದೇ ಒಂದು ಸಿನಿಮಾ ಮಾಡಬೇಕು ಅಂತಿದೆ. ಮಾಡಿದ ಮೇಲೆ ಆ ಥರದ್ದು ಮಾಡಬೇಕು ಅಂತಂದಾಗ ಏನು ಮಾಡ್ಬೇಕು ಹೇಳಿ ನೀವು? ಇನ್ಯಾರೋ ಒಬ್ಬ ಬಂದು ನಮಗಿರುವಂಥ ಗೆಲುವಿಗೆ ಯಾರೋ ಬಂದು ಮತ್ತೆ ಪ್ರೊಡ್ಯೂಸ್ ಮಾಡಲ್ಲ, ನಮ್ಮ ದೊಡ್ಡ ಗೆಲುವಾಗೋ ತನಕ. ಅವಾಗ ಮತ್ತೆ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಮತ್ತೆ ರೆಡಿ ಆದೆ. ಆಮೇಲೆ ಕತೆ ಗೀತೆ ಇದ್ದಾಗಿಲ್ಲ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ಇವ್ರನ್ನ ದೂರೋದಕ್ಕಿಂತನೂ ನಮಗೆ ಯೋಗ್ಯತೆ ಇಲ್ವಾ, ನಮಗೇನು ಬೇಕು ಅನ್ನೋದನ್ನು ನಾವೇ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸಿನಿಮಾ ಹಿಂಟು ಫ್ಲಾಪು ಏನೋ ಆದಮೇಲೆ ಅಯ್ಯೋ ಅವ್ನು ಹಂಗೆ ಮಾಡ್ಬಿಟ್ಟ, ಇವನು ಹೆಂಗೆ ಮಾಡ್ಬಿಟ್ಟ, ಅವನಿದ್ದಿದ್ರೆ ಚೆನ್ನಾಗಿರೋದು, ಅವ್ಯಾವೂ ಅಲ್ಲ. ಎಲ್ಲವೂ ಕೂಡ ನಾವೇ ಹೊಣೆ ಹಾಕಿ ತೊಗೊಂಡು ಮಾಡಬೇಕು ಅಂತ ಹೊರಟಾಗ ಪ್ರೊಡಕ್ಷನ್ನು, ರೈಟಿಂಗು, ಇಡೀ ಒಟ್ಟು ಎಲ್ಲ ಒಂದು ಹಂತಗಳಲ್ಲೂ ಒಂದು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದಂಥ ಸಿನಿಮಾ. ಈಗ ನೀವು ಮಾಡಬೇಕು ಅಂತ ಮಾಡಿದ್ದಲ್ಲ, ಪರಿಸ್ಥಿತಿ ನೀವು ಮಾಡಲೇಬೇಕು. ಏನಾರು ಒಂದು ಆಗಬೇಕು ಅಂತಂದರೆ ನಿಮಗೆ ನೀವೇ ಕಿರೀಟ ಹಿಡ್ಕೊಬೇಕು ಅಂತಂದರೆ ಫಸ್ಟಿಗೆ ಯಾರು ಬಂದಿಲ್ಲ ಹಾಕಲ್ಲ, ನಾನೇ ಕಿರೀಟ ರೆಡಿ ಮಾಡಿಸ್ಕೊಂಡು ನಾನೇ ಅದಕ್ಕೆ ಹರಳುಗಳೆಲ್ಲ ಜೋಡಿಸಿ ಪಕ್ಕದಲ್ಲಿ ತಂದು ತಲೆ ಮೇಲೆ ಹಿಂಗೆ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸಿ ಆಮೇಲೆ ಕಿರೀಟ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಹೊರಡ್ಬೇಕಿಲ್ಲ. ಈಗ ನೀವು ಮಾತಾಡ್ತಾನೆ ಹೇಳಿದ್ರಿ ಸರ್, PUC ಯಲ್ಲಿ ನನಗೆ ಸಿನಿಮಾದಲ್ಲಿ ಆಸಕ್ತಿ ಬಂತು, ನೇಮ್ ಫ್ರೇಮ್ ಬೇಕು ಅಂತ ಹೇಳಿ ಅನ್ಸಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಸೊ ಆ ಸಮಯದಲ್ಲಿ ಯಾವ ಸಿನಿಮಾಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡಿತ್ತು ಅಂತ, ಯಾವ ಜಾನರ್ನ ಸಿನಿಮಾ? ಇಲ್ಲ ಮೇಡಮ್, ಏನು ಗೊತ್ತಾ, ಸತ್ಯವಾಲು ನಾನು PUC ನಾನು ಹೇಳ್ತಿರೋದು 2003-04 ಕತೆ. ನಾನು ಮನೇಲಿ ನಾವು DD ಒಂದು ಬಿಟ್ಟರೆ ನನಗೆ TV ಥಿಯೇಟ್ರ್ ನಮ್ಮ ಊರಿಂದ ನಿಮ್ಗೆ ಹೆಚ್ಚು ಕಡಿಮೆ ಯಾವ ದಿಕ್ಕಿಗೆ ಹೋದ್ರೂ 30-40 ಕಿಲೋಮೀಟ್ರೇ ಹೋಗ್ಬೇಕು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ನಾವು ಥಿಯೇಟ್ರಲ್ಲಿ ನೋಡಿದ್ದು ಹಾರ್ಡ್ಲಿ ಒಂದಿಷ್ಟು ಸಿನಿಮಾಗಳಷ್ಟೇ. ಈಗ ಹೇಗೆ ಅಂತಂದರೆ ಹೆಸರು ಮಾಡೋಕ್ಕೆ ಅಂತಂದ್ರೆ ನಮ್ಮ ತಲೆ ಮುಂದೆ ಬರ್ತಿದ್ದೆ, ಈ ಸಿನಿಮಾದಲ್ಲಿ ಹೆಸರಾಗುತ್ತಂತೆ, ಬಿಟ್ಟರೆ ರಾಜಕೀಯ ನನಗೆ ಅಂತಲ್ಲ, ಇವತ್ತಿಗೂ ಆ ವಯಸ್ಸಲ್ಲಿರೋರಿಗೆ ಅಥವಾ ಒಂದು ಹಂತ ದಾಟಿದವರಿಗೆ ಅಥವಾ ವಯಸ್ಸಾಗಿ 60 ವರ್ಷ ಮುದುಕರಿಗೂ ಕೂಡ ತಲೆ ನನ್ನ ಹುಡುಗಾಟಿಗೆ ನಾನೊಬ್ಬ ರಾಜಕಾರಣಿ ಆಗಬೇಕಿತ್ತು, ಅಥವಾ ನಾನು ಏನೋ ಒಂದು ಈ ಥರ ಕನಸು ಮೆಲ್ಕು ಹಾಕೋದು ಇದ್ದೇ ಇರುತ್ತೆ. ನಂಗೆ ಅನಿಸಿದ್ದ ಹಾಗೆ ಅಂದರೆ ಈಗ ಸುಮಾರಷ್ಟು ಸಿನಿಮಾಗಳು ನೀವು ಹೇಳಿದ್ರಲ್ಲ, ಈ ಸಿಪಾಯಿ, ಉಪೇಂದ್ರ, ಈ ಯಜಮಾನ, ಸೂರ್ಯವಂಶ, ಅದಾದ ನಂತರ ಸಿಂಹಾದ್ರೆ ಸಿಂಹ, ಕೋಟಿಗೊಬ್ಬ, ಇವೆಲ್ಲ ಸಿನಿಮಾ ನೋಡಿದಾಗ ಅವಾಗೊಂಥರ ಆದರೆ ಸಾಧಕ ಬಾಧಕ ಹಿಂದೆ ಮುಂದೆ ಏನೂ ಯೋಚನೆ ಇಲ್ಲ, ಸುಮ್ಮನೆ ಹೊಟ್ಟೆನ ಆಗಬೇಕು, ಸೀದಾ ಇಲ್ಲಿ ಬರೋದು. ಅಂದರೆ ನಾನು ಯಾವತ್ತೂ ಫುಲ್ ಫ್ಲೆಡ್ಜ್ ಸಿನಿಮಾದಲ್ಲಿ ಇರಲ್ಲ, ಯಾಕಂದರೆ ಇಲ್ಲಿ ಬದುಕು ಭಾರಿ ಕಷ್ಟ. ಇವ್ರು ಎಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಅದು ಕೂಡ 50 ರೂಪಾಯಿ 30 ರೂಪಾಯಿ ಕಂಡು ನಾನು ಅದ್ರ ಜೊತೆಗೆ ಯಾವತ್ತೂ ಪ್ಯಾರಲಲ್ ಆಗಿ ಇಟ್ಕೊಳ್ತಿದ್ದೆ. ನನಗೆ ಸಿನಿಮಾ ಎಷ್ಟು ಆಸಕ್ತಿ, ಅದರ 10 ಪಟ್ಟು ಆಸಕ್ತಿ ಅಗ್ರಿಕಲ್ಚರ್. ನಾನು ಯಾಕಂದರೆ ಅದು ಬಂದಿರೋದು ಅಲ್ಲಿ ಮೂಲ, ಅದೇ ಯಾವಾಗಲೂ ನನಗೆ ಸಣ್ಣಲ್ಲಿಂದನೂ ಅದ್ರ ಬಗ್ಗೆ ಭಾರಿ ಆಸಕ್ತಿ. ಅದು ಸುಮ್ಮನೆ ಅಂತಂದ್ರೆ ಹೋಗೋದು, ನಿಂತ್ಕೊಳ್ಳೋದು, ನೋಡೋದು, ಕೈ ಕಟ್ಕೊಂಡು ಅದಲ್ಲ, ಅದರೊಳಗೆ ಇಳಿದು ನೋಡೋ ಅಂಥದ್ದು, ಮಾಡೋ ಅಂಥದ್ದು ಸಂಪೂರ್ಣವಾಗಿ ಗೊತ್ತಿರೋ ಅಂಥದ್ದು. ಸೊ ಈಗ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬೇರೆ ಟೈಪಿನ ಜಾನರ್ಸ್, ಯಾಕೆಂತಂದ್ರೆ ನೋಡುವಂತಹ ಚಿತ್ರಗಳು ಆ ರೀತಿ ಆಗಿರ್ಬೋದು, ಇಂಗ್ಲಿಷ್ ಸಿನಿಮಾಗಳ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಜಾನರ್ ಅಲ್ಲಿ ಸಿನಿಮಾ ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಎಸ್ಪೆಷಲಿ ಎಲ್ಲವೂ ಹೇಳಿದ್ ನಾವು ಇವೆಲ್ಲವೂ ಪಾಯಿಂಟ್. ಈ ಪಾಯಿಂಟ್ ಈಗ ಏನು ಗೊತ್ತಾ ನಿಮಗೆ,
ಎಲ್ಲ ಸಿನಿಮಾದಲ್ಲೂ ಲವ್ ಸೀನ್ ಇರುತ್ತೆ. ಆದರೆ ಆ ಲವ್ ಪ್ರತಿಯೊಬ್ಬನಲ್ಲೂ ಪ್ರೀತಿ, ಪ್ರೇಮ, ಕಾಮ, ದ್ವೇಷ ಎಲ್ಲವೂ ಇರುತ್ತೆ. ಆದರೆ ಅದನ್ನು ಯಾವ್ಯಾವ ರೀತಿ ಯಾವ್ಯಾವ ವಿಚಾರಕ್ಕೆ ವ್ಯಕ್ತ ಆಗುತ್ತೆ ಅನ್ನೋದಿದೆಯಲ್ಲ, ಅದೇ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಅದೇ ಸಿನಿಮಾಗಳಲ್ಲಿ ವಿಚಾರ ನೀವು ಯಾರು ಹೇಳೋದಕ್ಕೆ ಆಗಲ್ಲ. ಇಡೀ ನಮ್ಮ ಸಿನಿಮಾಕ್ಕೆ ಅಷ್ಟು ಇವತ್ತು ಕ್ರಿಟಿಕ್ಸ್ ಬಂದಿರೋದಕ್ಕೆ ಕಾರಣನೇ ಅದು ಸಿನಿಮಾದ ಪ್ಲೇಗೆ. ಆ ಸಿನಿಮಾನ ಯಾವ ಥರ ಒಂದಕ್ಕೊಂದೊಂದು ಕೊಂಡಿ ಥರ, ಆ ಕೊಂಡಿಗಳೆಲ್ಲವೂ ಕೂಡ ನಿಮ್ಗೆ ಕನೆಕ್ಟಾಗಿ ನಿಮ್ಗೆ ಗೊತ್ತಾಗಬೇಕು ಏನೇನು ಆ ಕೊಂಡಿ ಅಂತಂದ್ರೆ ಲಾಸ್ಟ್ 20 ನಿಮಿಷಕ್ಕೆ ಬರ್ಬೇಕು ನೀವು. ಈ ಕೃಷಿಕ ಅಂತ ಅಂದ್ಕೊಳ್ಳಿ 24 ಕೃಷಿ ಮಾಡೋದು ಇನ್ನೊಂದು ಏನೂ ಅಲ್ಲ. ಅದನ್ನು ಆ ಒಂದು ಕನಸು, ಆ ಕನಸು ಏನಕ್ಕಿತ್ತು ಅವನಿಗೆ, ಅವೆಲ್ಲವೂ ಅದ್ರ ಜೊತೆ. ಅಂದರೆ ರೆಗ್ಯುಲರ್ ಅಂತಾನೆ ಅಲ್ಲ ನಿಮಗೆ, ಆ ಸಿನಿಮಾ ರೆಗ್ಯುಲರೇ ಅಲ್ಲ. ಅದೇ ನಮ್ಗೆ ಸಮಸ್ಯೆ ಆಗಿದ್ದು. ನಿಮ್ಮ ರೆಗ್ಯುಲರ್ ಸಿನಿಮಾ ಮಾಡಿಬಿಟ್ಟಿದ್ರೆ ಖಂಡಿತ ಜನ ನೋಡ್ಬಿಡ್ತಾರೆ ಒಂದೊಂದ್ಸರಿ. ನಿಮಗೆ ತುಂಬ ಏನೋ ಒಂದು ಫ್ರೆಶ್ನೆಸ್ಸು, ತುಂಬ ಹೊಸ್ತು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನಿಮಗೆ ಇದಾಗಲ್ಲ, ಡೈಜೆಸ್ಟ್ ಆಗಲ್ಲ. ಕರೆಕ್ಟ್. ಅದೇ ನಮ್ಮ ಸಿನಿಮಾ ಆಗಿರೋದು. ಸೊ ಎಲ್ಲೋ ಅವರ ಸುತ್ತಲಿನ ಪ್ರಪಂಚ ಹೌದೌದು, ಅಷ್ಟೇ ಅಷ್ಟೇ. ಹಾಂ, ಅದು ಒಂದೊಂದ್ಸರಿ ಏನಾಗುತ್ತೆ ಅಂತಂದರೆ ಇಷ್ಟೊಂದು ಮಾಡ್ಬಿಟ್ಟೆ ಇವನು, ಅಯ್ಯೋ ಇವನು ಇಲ್ಲಿ ಈ ಹಂತಕ್ಕಲ್ಲ, ಇವನು ಬೇರೆ ಕಡೆ ಎಲ್ಲರೂ ಕಳ್ಸೋಣ, ಬೇಡ ಇವನು ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ. ಓಕೆ, ಈ ಸಾಹಿತ್ಯದ ಓದು ನಿಮಗೆ ಹೆಚ್ಚಿದೆ ಅಂತ ನನಗೆ ಗೊತ್ತಾಗುತ್ತೆ. ಈಗ ಮಾತಾಡ್ತಾನೆ ಕಾರಂತರ ಕಥೆಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಸೊ ಈ ಸಾಹಿತ್ಯ ಅಥವಾ ಈ ಓದು ಅನ್ನುವಂಥದ್ದು ನಿಮ್ಮ ಈ ಚಿತ್ರಕ್ಕೆ, ಸೊ ಚಿತ್ರದ ಬದುಕಿಗೆ ಯಾವ ರೀತಿಯಾಗಿ ಪ್ರೇರಣೆ ಆಗಿದೆ ಅಂತ ಹೇಳ್ಕೊಂಡು ಆಗಿದೆ. ಅಂದರೆ ಅದನ್ನು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ವಿ, ಅಲ್ಲೆಲ್ಲೋ ಕಾಪಿ ಮಾಡಿದ್ವಿ ಅನ್ನೋದಕ್ಕಿಂತನೂ ನಿಮಗೆ ಇನ್ಸ್ಪೈರ್ ಅಂತೂ ಮಾಡುತ್ತೆ. ಈಗ ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಿ ಅಂದ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಂದ್ರೆ ಒಂದು ಟ್ಯಾಂಕಲ್ಲಿ ನೀರಿದ್ದಂಗೆ. ಒಂದು ಚಂಬಿದ್ರೆ, ಒಂದು ಕೊಡಪಾನ ಇದ್ದರೆ, ಒಂದು ಬಕೆಟ್ ಇದ್ದರೆ, ಒಂದು ಹಂಡೆ ಇದ್ದರೆ, ಒಂದು ದೊಡ್ಡ ಟ್ಯಾಂಕ್ ಇದ್ದರೆ ಹೆಂಗೆ ಹೇಳಿ, ಅವಾಗ ಅದನ್ನು ಯುಟಿಲೈಸ್ ಮಾಡೋ ರೀತಿ ಬೇರೆ. ಈಗ ಬರೀ ನನ್ನ ನಾಲೆಡ್ಜ್ ಒಳಗಡೆನೇ ನಾನು ಎಲ್ಲವನ್ನೂ ಕಲೆಕ್ಟ್ ಮಾಡಬೇಕು ಅಂತಂದರೆ ಎಲ್ಲ ವಿಚಾರಗಳು ಮಾತಾಡೋದಕ್ಕೆ ನನ್ನ ಕೈಯಲ್ಲ. ಇನ್ಯಾರೋ ಒಬ್ಬರು ಬರೆದಿರ್ತಾರೆ, ಇನ್ಯಾರ್ದೋ ಒಬ್ರದ್ದು ಓದಿರ್ತೀವಿ, ಅದನ್ನು ಇನ್ಯಾವುದೋ ರೀತಿ ಅಳವಡಿಸ್ಕೊಂಡು ಮಾತಾಡ್ತಾ ಹೋಗ್ತೀವಿ. ತೂಕನೂ ಹೆಚ್ಚಾಗ್ತೀವಿ. ಈಗ ಯಾರ್ದೋ ಒಬ್ಬರು ಎದುರುಗಡೆಗೆ ಒಂದಿಷ್ಟು ವಿಚಾರಗಳು ಗೊತ್ತಿದ್ದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗಿಲ್ಲ. ಅವನೇ ಅವರು ತಪ್ಪು ಸುಳ್ಳು ಬ್ಯಾಡ್ದಿದ್ದು ಹೇಳ್ತಾ ಇದ್ದಾಗ ನಾನು ವಾದಿಸೋಂಥ ಶಕ್ತಿ ಬರುತ್ತೆ. ಇಲ್ಲ ಕಣ, ಅದು ಹಂಗಲ್ಲ, ಇದು ಹಿಂಗೆ. ಅಥವಾ ಹೇಳಿದ್ನಲ್ಲ ನಿಮಗೆ, ಈಗ 4 ಉದಾಹರಣೆಗಳು ಕೊಟ್ಟೆ. ಬರೀ ಚೊಂಬಲ್ಲಿ ನೀರಿದ್ರೆ ಏನು ಮಾಡ್ಬೋದು ನೀವು, ಒಂದು ಕುಡಿಬೋದು. ಒಂದು ಬಕೆಟಲ್ಲಿ ನೀರಿದ್ರೆ ಸ್ನಾನ ಮಾಡ್ಬೋದು. ಒಂದು ಟ್ಯಾಂಕಲ್ಲೇ ನೀರಿತ್ತು ಅಂದರೆ ನಿಮ್ಮ ಹತ್ರ. ಅದೇ ಥರ ಜ್ಞಾನ ಅನ್ನೋದು ಏನು ಗೊತ್ತಾ ನಿಮಗೆ, ಬರೀ ನನ್ನ ನಾಲೆಡ್ಜು, ನನ್ನ ಅನುಭವಗಳಿಂದನೇ ಎಲ್ಲೋ ಪಡಿತೀವಿ ಅನ್ನೋಕೆ. ಈ ಥರ ಇವೆಲ್ಲ ಓದಿದಾಗ ಸುಮಾರಷ್ಟು ವಿಚಾರಗಳು ಸಿಗುತ್ತೆ. ನನಗಂತೂ ಅದು ಕೆಲವು ಪುಸ್ತಕಗಳು, ಕೆಲವು ವಿಚಾರಗಳು, ಕೆಲವು ಏನು ನನ್ನ ಲೇಖಕರು ಇವ್ರುಗಳೆಲ್ಲ ತುಂಬ ಇನ್ಸ್ಪೈರ್ ಮಾಡ್ತಾನೆ ಹೋಗ್ತಾರೆ. ಅಂದರೆ ಜೀವನದಲ್ಲಿ ತುಂಬ ಎಲ್ಲೋ ಬೇಜಾರಾದಾಗ, ಅಥವಾ ತುಂಬ ಖುಷಿ ಆದಾಗ, ಅಥವಾ ನಾವೇನಾದ್ರು ಒಂದು ಕನಸು ಕಟ್ಟಿ ಏನು ಬೇಡ ಜೀವನ ಸವಾಸನೆ ಸಾಕು ಅನಿಸ್ದಾಗ ಅಲ್ಲೆಲ್ಲೂ ಏನೋ ಒಂದು ಓದ್ತೀವಿ, ಇಲ್ಲ ಇಷ್ಟೇ ಅಲ್ಲ ಜೀವನ, ಇನ್ನೂ ಬೇರೆ ಏನೋ ಇದೆ. ಈಗ ಹೇಗೆ ಅಂತಂದರೆ ನಿಮಗೆ ಕೆಲವು ಎಲ್ಲೋ ಒಂದು ಕಡೆ ಓದಿದ್ದೇ ನೆನಪು. ನಮ್ಗೆ ಯಾವಾಗಲೂ ಅದೇ ಫಿಲಾಸಫಿಲೇ ಯಾವತ್ತೂ ನಾವು ತೊಳಲಾಟ. ಕೆಲವ್ರು ಹೆಂಗೆ ಹೇಳ್ತಾರೆ, ಬದುಕು ಅಂದರೆ ಸಮುದ್ರ ದಂಡೆಯ ಮೇಲಿನ ನಡಿಗೆ ಥರ ಇರಬೇಕಂತೆ. ಅಂದರೆ ನಾವು ಏನು ನಡೆದು ಹೋಗಿರ್ತೀವಿ, ಹೆಜ್ಜೆ ಗುರುತುಗಳು ಇನ್ನೊಂದು ಅಲೆ ಬಂದು ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಸಾಫಾಗಿ ಹೋಗುತ್ತಲ್ಲ, ಫ್ರೆಶ್ ಆ ಥರ ಇರಬೇಕು ಅಂತ ಒಂದು ಫಿಲಾಸಫಿ ಹೇಳುತ್ತೆ. ಇನ್ನೊಂದು ಫಿಲಾಸಫಿ ಏನು ಹೇಳುತ್ತೆ, ನಮ್ಮ ನಡಿಗೆ ಅನ್ನೋದು ಜೀವನದ ಹೆಜ್ಜೆಯ ಗುರುತುಗಳು ಮೂಡಂಗಿರಬೇಕು ಅನ್ನತ್ತೆ. ಇಲ್ಲೇನು ಹೇಳ್ತಾರೆ, ನಿನ್ನ ಕಾಲಿನ ಹೆಜ್ಜೆಗಳು ಮರಳು ದಂಡೆ ಮೇಲೆ ನಡೆದು ಸ್ವಲ್ಪ ದೂರ ಹೋಗ್ತೀಯ, ಅದು ಕೆಟ್ಟದ್ದಿರಲಿ ಒಳ್ಳೇದಿರಲಿ, ಸುಖ ಇರಲಿ ದುಃಖ ಇರಲಿ, ಮತ್ತೆ ಅಲೆ ಬಂದು ಕೊಚ್ಚಿಕೊಂಡು ಮತ್ತೆ ಸಾಫ್ ಮಾಡಿ ಮತ್ತೆ ಬದುಕಲ್ಲಿ ಇನ್ನೊಂದು ಘಟ್ಟದ ಕಡೆ ನೀನು ಯೋಚನೆ ಮಾಡುವಂಥ ಒಂದು ಫಿಲಾಸಫಿ. ಇನ್ನೊಂದು, ನೀನಿಡೋ ಹೆಜ್ಜೆಗಳು ಎಲ್ಲವೂ ಗುರುತಾಗಿ ಉಳಿಬೇಕು, ಸಾಧನೆ ಆಗಿ ಉಳಿಬೇಕು ಅನ್ನೋ ಥರ ಹೇಳುತ್ತೆ. ಯಾವ ಫಿಲಾಸಫಿ ಯಾವ್ದು ನೆಮ್ಮದಿ ಕೊಡುತ್ತೆ, ಅದು ಅವನವನ ಆಯ್ಕೆ. ಕರೆಕ್ಟ್ ಅಲ್ವಾ? ಯಾವುದು? ಈಗ ನಾನು ದೊಡ್ಡ ಸಾಧನೆ ಮಾಡಬೇಕು, ಈ ಜಗತ್ತಲ್ಲಿ ಯಾರನ್ನ ಮೋದಿರ್ನೂ ಕೂಡ ಇನ್ನೊಂದು 1000 ವರ್ಷಕ್ಕೆ ಮರ್ತೋಗ್ತಾರೆ. ನನ್ನನ್ನು 15 ವರ್ಷಕ್ಕೆ ಮರ್ತೋಗ್ಬೋದು, ಇನ್ನೊಬ್ಬನ್ನ 25 ವರ್ಷಕ್ಕೆ ಮರ್ತೋಗ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿನ ಅವ್ನು ಸತ್ತೋಗಿ ಮರು ದಿವಸನೇ ಮರ್ತೋಗ್ಬೋದು. ಆದರೆ ಎಷ್ಟು ಜನ ನೆನ್ಪಿಟ್ಕೊಳ್ತಾರೆ, ಎಷ್ಟು ಜನ ನಮ್ಮನ್ನು ಕೊಂಡಾಡ್ತಾರೆ ಅನ್ನೋದಕ್ಕಿಂತ ಯಾವ ರೀತಿ ಕೊಂಡಾಡಿದ್ರು ಅನ್ನೋದು ತಾನೇ ಯಾವಾಗಲೂ ಇಂಪಾರ್ಟೆಂಟು. ಹಾಗಾಗಿ ಬರೀ ಸಾಧನೆ ಏನೋ ಓಡಾಡ್ತೀವಿ, ಯಾವನು ಮಾಡಿದ ಥರ ಮಾಡ್ತೀವಿ ಅಂತಂದ್ರೆ ಜೀವನ ಪೂರ್ತಿ ನೀವು ನಿಜವಾದ ಸಂತೋಷ ನೆಮ್ಮದಿನೇ ಬಿಡಬೇಕಾಗತ್ತೆ. ಅದು ನಿಜನೇ. ಯಾಕೆಂತಂದ್ರೆ ನಾವು ತಗೊಳ್ಳುವ ರೀತಿಗೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಹೌದು ಹೌದು. ಸೊ ಅದು ಸಾಹಿತ್ಯದ ಓದು ಅಂತಾನೆ ಅಲ್ಲ. ಸೊ ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಮೋಟಿವೇಶನ್ ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಮ್ಯೂಸಿಕ್ ಕೇಳ್ತಾ ಮೋಟಿವೇಶನ್ ಸಿಗುತ್ತೆ, ಇನ್ನು ಕೆಲವರಿಗೆ ಬೇರೆಯವ್ರ ಸ್ಪೀಚ್ ಕೇಳ್ತಾ ಮೋಟಿವೇಶನ್ ಸಿಗುತ್ತೆ. ಸೊ ನೀವು ಆಯ್ಕೆ ಮಾಡಿಕೊಂಡದ್ದು ಸಾಹಿತ್ಯ ಅಂತಾನೆ ಹೇಳ್ಬೋದು. ನೀವು ನಂಬ್ತಿರೋ ನಂಬಲ್ಲ, ನಾನು ಎಷ್ಟೇ ಕಷ್ಟ ಇರಲಿ, ನನ್ನ ಮನೇಲಿ ನನ್ನ ಮದುವೆ ಆಗಿ ವೈಫ್ ಬೈತಾ ಇರ್ತಾಳೆ, ರೀ ಸ್ವಲ್ಪನಾದ್ರೂ ನಿಮ್ಗೆ ಇದಿಲ್ಲನ್ರಿ, ಈಗ ಅಲ್ಲೆಲ್ಲ ಒಂದು ಅರ್ಧ ಗಂಟೆನಾದ್ರು ನಾನು ಓದಲೇಬೇಕು. ಎಷ್ಟೇ ತಲೆ ಬಿಸಿ ಇದ್ರೆ ಅದನ್ನ ಕಡಿಮೆ ಆಗಬೇಕು ಅಂತ ನನಗೆ ಅಟ್ಲೀಸ್ಟ್ ತುಂಬ ಅರ್ಧ ಗಂಟೆ ನಾನು ಅದೆಷ್ಟೇ ಕಷ್ಟ ಆದರೂ
ನಾನು ಅದು ಅಂದರೆ ಬರೀ ಕಾದಂಬರಿ ಓದ್ತೀವಿ ಅಂತಲ್ಲ, ಒಂದು ಸರಿ ಒಂದು ಯಾವುದೋ ಒಂದು ನಾವೆಲ್ ಓದ್ಬಿಡೋದು, ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಅರ್ಥಶಾಸ್ತ್ರದ ಯಾವುದೋ ಓದೋದು ಅಥವಾ ಪ್ರಪಂಚದ ಇತಿಹಾಸ ಓದೋದು. ಅಂದರೆ ಯಾವುದು ಸರ್ ಇಷ್ಟ ಆಗುತ್ತೆ ನಿಮಗೆ, ಯಾವ ಪ್ರಕಾರದ ಸಾಹಿತ್ಯ? ನನಗೆ ಯಾವತ್ತೂ ಆ್ಯಕ್ಚುಲಿ ಶಿವರಾಮ್ ಕಾರಂತರದ್ದು ತುಂಬ ಇಷ್ಟ ನನಗೆ. ನೀವು ಅಂದರೆ ಒಬ್ಬೊಬ್ರದ್ದು ಒಂದೊಂದು, ಅಂದರೆ ನಿಮಗೊಂದು ಕಾರಂತರದ್ದು ಓದಿದಾಗ ಹೇಗೆ ಅಂತಂದರೆ ನಿಮಗೊಂದು ಫೀಲ್ ಕೊಡುತ್ತೆ, ತುಂಬ ದಿವಸಗಳ ಪಾತ್ರಗಳು ನೆನಪಲ್ಲೇ ಉಳಿಯುತ್ತೆ. ಅದು ಪರ್ಸ್ನಲಿ ನಮ್ಮ ಊರ ಕಡೆಯವರು ಅನ್ನೋದು ಕನೆಕ್ಟು ಏನೋ ಗೊತ್ತಿಲ್ಲ ನನಗೆ. ನೀವು ಯಾವುದವ್ರು ಮರಳಿ ಮಣ್ಣಿಗೆ ತಗೊಳ್ಳಿ, ಬೆಟ್ಟದ ಜೀವ ತಗೊಳ್ಳಿ, ಅಯ್ಯೋ ಬದುಕೆ ಹಾಗೆ ಹೋಗಿದ್ವಣ್ಣೇನೋ ನಾವು, ಇದು ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ. ಅದೇ ಚಂದ, ಅದೇ ಚೆನ್ನಾಗಿ. ಅಥವಾ ಕುವೆಂಪು ಅವ್ರದ್ದು ನೀವು ತಗೊಳ್ಳಿ, ಕಾನೂರು ಹೆಗ್ಗಡತಿ ತಗೊಳ್ಳಿ, ಆ ರೀತಿ ಬೇರೆ. ಇನ್ನು ಎಸ್ ಎಲ್ ಭೈರಪ್ಪ ಇರೋದಲ್ಲ ಒಂದು ಸ್ವಲ್ಪ ಕಮರ್ಷಿಯಲ್, ಅಂದರೆ ತುಂಬ ದಿವಸ ಕಾಡುತ್ತೆ ಅನ್ನೋ ಥರದ್ದಲ್ಲ. ಆ ಟೈಮಿಗೆ ಓದಿಸ್ಕೊಂಡು ಒಂದು ಸ್ವಲ್ಪ ಆ ಮೋಟಿವೇಶನ್ನೇ ಬೇರೆ. ಎಲ್ಲವೂ ಮೋಟಿವೇಶನ್ನೇ. ನಾನು ಆರಾಮಾಗಿ ಹೋಗಿ ಯಾರು ತಕರಾರು ಇಲ್ಲದೆ, ತಂಟೆ ಇಲ್ಲದೆ, ನೆಮ್ಮದಿಯಾಗಿ ಹೋಗಿ ಬದುಕಬೇಕು ಅನ್ನೋದು ಒಂದು ಮೋಟಿವೇಶನ್ನೇ. ಇಲ್ಲ ನಾನೇನೋ ಒಂದು ಮಾಡಬೇಕು ಅನ್ನೋದು ಒಂದು ಮೋಟಿವೇಶನ್. ಅದೇ ನೀವು ರವಿ ಬೆಳಗೆರೆದು ಓದಿ, ಇಲ್ಲ ಇಲ್ಲ ಈ ಬದುಕು ಇಷ್ಟಲ್ಲ. ನೀವು ಯಾವುದೇ ಅವ್ರ ಪಾತ್ರಗಳು ನೋಡ್ತಾ ಹೋಗಿ, ಸುಮ್ಮನೆ ಕೂತವನಿಗೂ ಕುಡಿಯೋಕೆ ಮನಸ್ಸಿಲ್ದಿದ್ದವನಿಗೂ ಕೂಡ ಅವರೊಂದು ಗ್ಲಾಸು, ಒಂದು ಎಣ್ಣೆ, ಒಂದು ಸಿಗರೇಟ್ ಬಗ್ಗೆ, ಒಂದು ಹೆಣ್ಣು, ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಕೊಟ್ಟಾಗ ಇಲ್ಲ ಬದುಕಿದಲ್ಲ, ಇದು ಯಾವುದು ನಾನು ಇಲ್ಲಿ ನೆಮ್ಮದಿ ಅಂತಿದ್ದೀನಲ್ಲ ಇದೆಲ್ಲ, ಇದನ್ನು ಮೀರಿದ ಬದುಕು ಅಂತ ನಾನು ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ಆ ಬುಕ್ ಓದಿದಾಗ ಅನಿಸ್ಬಿಡುತ್ತೆ. ಅಂದರೆ ಎಲ್ಲ ಜನರು ಒಬ್ಬೊಬ್ಬರು ಲೇಖಕರಿದಾರಲ್ವ, ಅವರು ಒಬ್ಬೊಬ್ರದ್ದು ಒಂದೊಂದು ಶೈಲಿ. ನಿಮ್ಗೀಗ ನೀವು ಯಾರು ರವಿ ಬೆಳಗೆರೆದು ಯಾವ್ದಾದ್ರು ಓದಿ ನೀವು. ಸೊ ಇಷ್ಟೆಲ್ಲ ಪುಸ್ತಕ ಓದಿದಾಗ ನಿಮಗೆಲ್ಲೋ ನಾನು ಬರಿಬೇಕು, ಸೊ ಸ್ಕ್ರೀನ್ ಪ್ಲೇ ಬರೆದಿದ್ರೆ, ಡೈಲಾಗ್ ಬರೆದಿದ್ರೆ ಓಕೆ, ಸೊ ನಾನು ಕವಿತೆ ಬರೆಯೋದು, ಕಥೆ ಬರಿಬೇಕು, ಕಾದಂಬರಿ ಬರೀಬೇಕು ಅಂತ ಯಾವ ಥರ ಅನ್ಸಿದ್ಯಾ? ಇಲ್ಲ ಆ ಥರ ಅಂದರೆ ಸಾಂಗ್ ಬರೆಯೋಕ್ಕೆಲ್ಲ ಟ್ರೈ ಮಾಡಿದ್ದೀವಿ. ಆ ನಮ್ಮ ಸಾಂಗ್ಗಳಲ್ಲಿ ಏನು ಗೊತ್ತಾ, 2 ಲೈನ್ 3 ಲೈನ್ ಆಗ್ತಾ ಇದ್ದಾಗೇನೆ ರಾಗ ಬಿಟ್ಟು ಹೋಗ್ಬಿಡ್ತಾವೆ, ರಾಗದಲ್ಲಿ ಇರಲ್ಲ. ಆ ಥರ ಬರೆಯೋಂಥ ಪ್ರಯತ್ನ ಮಾಡಿಲ್ಲ. ಬಟ್ ಬುಕ್ ಬರೆಯೋ ಅಂಥದ್ದೊಂದು ಯಾವತ್ತೂ ಆಸಕ್ತಿ ಇದೆ. ಬುಕ್ ಬರಿಬೇಕು ಅಂದರೆ ಅವೆಲ್ಲವಕ್ಕೂ ಏನು ಗೊತ್ತಾ, ನಿಮಗೆ ಶ್ರದ್ಧೆ ಬೇಕು, ಮಾನಸಿಕ ನೆಮ್ಮದಿನೂ ಬೇಕು. ಈಗ ಹೇಳ್ತಾರೆ ತುಂಬ ತಲೆ ಬಿಸಿದ್ದವನು, ಗೋಳಾಟದಲ್ಲಿದ್ದವನು ಕಾದಂಬರಿ ಬರೆದು ಬಿಸಾಡ್ತಾನೆ ಅವನು ಅಂತ. ಅವನಿಗೆ ಹಂಗೆ ಅಂದ್ಕೊಳ್ಳೋಕೆ ತಲೆ ಬಿಸಿ ಇದ್ದ ಕೂಡಲೇ ಏನೋ ಕಾದಂಬರಿ ಬರೆದು ಬಿಡ್ತಾನೆ ಅನ್ನೋದಕ್ಕಾಗಲ್ಲ. ಅವನಿಗೂ ಕೂಡ ಆ ಒಂದು ಕಲ್ಪನೆ ಮಾಡೋ ಶಕ್ತಿ ಬೇಕಲ್ವ. ನೀವೇನೊಂದು ಕಾದಂಬರಿ ಅಂತ ಒಂದು ಸಿನಿಮಾದೊಂದು ಇಷ್ಟು ದೊಡ್ಡದೊಂದು 100 ಸೀನ್ ಬರೆಯೋದೇ ಕಷ್ಟ, ಒಂದೊಂದು ಪೇಜ್. ಅಂಥದ್ರಲ್ಲಿ ಒಂದು ಕಾದಂಬರಿನ ನಿಮಗೆ 400, 300, 500 ಪೇಜ್ ಓದ್ಕೊಂಡು ಹೋಗ್ಬೇಕು ಅಂದರೆ ನಾಟನ ಅಲ್ಲಿ ತನಕ ಓದಿಸೋದು. ಇಲ್ಲರೂ ವಿಷನ್ ಇರುತ್ತೆ, ಆ ವಿಷನ್ ಇಲ್ಲದೇ ಓದ್ಸ್ಕೊಂಡು ಹೋಗ್ಬೇಕಲ್ಲ. ಎಲ್ಲವನ್ನೂ ಒಂದೊಂದು ಥರದ ಟ್ಯಾಲೆಂಟ್ ಅಂತ. ನೀವು ನೋಡಿ, ಸಿನಿಮಾಗೆ ಮತ್ತು ಇದು ಲೇಖಕರಿಗೆ ಒಂದು ವ್ಯತ್ಯಾಸ ಇದೆ. ಈ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ನೋಡಿರ್ತೀರಿ, ಸಿನಿಮಾದ ಹೆಸರು ನೆನಪಿರುತ್ತೆ, ಆದರೆ ಸಿನಿಮಾದೊಳಗಡೆ ವಿಚಾರನೇ ಮರ್ತೋಗ್ಬಿಟ್ಟಿರುತ್ತೆ. ಆದರೆ ಪುಸ್ತಕದಲ್ಲಿ ಹಂಗಲ್ಲ. ಎಷ್ಟೋ ಪುಸ್ತಕದ ಹೆಸರು ಮರ್ತೋಗಿರುತ್ತೆ, ಲೇಖಕರ ಹೆಸರು ಮರ್ತೋಗಿರುತ್ತೆ, ಆದರೆ ಪುಸ್ತಕದೊಳಗಿರುವಂಥ ವಿಚಾರ ಮಾತ್ರ ಯಾವಾಗಲೂ ನೆನಪು ಬರ್ತಾ ಇರುತ್ತೆ. ಇಲ್ಲಿ ಟೈಟ್ಲು ಮರ್ತೋಗುತ್ತೆ, ಸಿನಿಮಾದಲ್ಲಿ ಟೈಟ್ಲ್ ನೆನಪಿರುತ್ತೆ, ಒಳಗಡೆ ಕಂಟೆಂಟ್ ನೆನಪಿರಲ್ಲ. ಇಲ್ಲಿ ಕಂಟೆಂಟ್ ನೆನಪಿರುತ್ತೆ. ಎಲ್ಲವೂ ಹಾಗೆಲ್ಲ ಸರ್, ಕಾಡುವಂತ ವಿಚಾರಗಳಿದ್ದಾಗ ಮನುಷ್ಯನಲ್ಲೂ ಕೂಡ ಶಾಶ್ವತವಾಗಿ ಅದು ಉಳಿತದೆ ಅಂತ ಹೇಳ್ಬೋದು. ಸೊ ಇಷ್ಟು ಮಾತಾಡ್ತಾ ನನಗೆ ನಿಮ್ದು ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ನಿಮ್ಮ ಬಾಲ್ಯ ಹೇಗಿರ್ಬೋದು ಅಂತ ಹೇಳಿ. ಯಾಕಂತಂದ್ರೆ ನೀವು ಹುಟ್ಟಿ ಬೆಳೆದದ್ದು ಆ ಒಂದು ಮಲೆನಾಡಿನಲ್ಲಿ, ಸೊ ಅಲ್ಲಿಯ ಸೊಬಗ ಆಗಿರ್ಬೋದು, ಸೊ ಅದ್ರ ಜೊತೆಗೆ ನಿಮ್ಮ ಒಡನಾಟ ಆಗಿರ್ಬೋದು, ಈ ಪ್ರೀತಿ ಹುಟ್ಲಿಕ್ಕೆ, ಸಾಹಿತ್ಯದ ಪ್ರೀತಿ ಹುಟ್ಲಿಕ್ಕೆ ಆಗಿರ್ಬೋದು, ಅಥವಾ ಚಿತ್ರರಂಗದ ಪ್ರೀತಿ ಹುಟ್ಲಿಕ್ಕೆ ಆಗಿರ್ಬೋದು. ಸೊ ಆ ಊರು ಯಾವ ರೀತಿ ನಿಮ್ಗೆ ಸಹಕರಿಸಿದೆ ಗೊತ್ತಾ? ಸಣ್ಣ ಊರುಗಳು, ಮತ್ತೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಶಂಕರಹಳ್ಳಿ ಅಂತ. ಅಂದರೆ ಸ್ವಲ್ಪ ದೂರಕ್ಕೆ ಒಂದೊಂದು ಮನೆಗಳು, ಜಮೀನು, ತೋಟ, ಊರಿಂದ ಸ್ವಲ್ಪ ಹೊರಗಡೆ ಇನ್ನೊಂದಿಷ್ಟು ಮನೆಗಳು, ಇನ್ನೊಂದು ಆ ಕಡೆ ತುದಿಲಿ, ಊರು ಆ ಕಡೆ ತುದಿಲಿ ಒಂದಿಷ್ಟು ಮನೆಗಳು, ಹಿಂಗೆ ಒಂದು ಓವರಾಲ್ ಒಂದು 30 ಮನೆಗಳು, 25 ಮನೆಗಳು, ಓವರಾಲ್ 1.5-2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಥರ ಇರೋಂಥ. ಓದಿದ್ದೆಲ್ಲ ಅಲ್ಲೇ ಸುತ್ತಮುತ್ತ ಗೊತ್ತಲ್ಲ. ಈಗ ಒಬ್ಬ ಸಾಮಾನ್ಯ ರೈತರ ಮಗ ಒಂದು ಹಳ್ಳಿಲಿ ಹುಟ್ಟು ಬೆಳೆದವನು, ತುಂಬ ಲೋಯರ್ ಮಿಡ್ಲ್ ಕ್ಲಾಸ್ನವರು, ಏನು ಮಾಡೋಕ್ಕೆ ಸಾಧ್ಯ? ಗೌರ್ಮೆಂಟ್ ಶಾಲೆಗೆ ಹೋಗಿ ಸಾಧ್ಯ, ಅಲ್ಲಿಂದನೇ ಹೋಗೋದು ಬರೋದು. ನಾವು ಸ್ಕೂಲಿಗೆ ಹೋಗ್ತಿದ್ದು ಹೈಸ್ಕೂಲ್ 4-5 ಕಿಲೋಮೀಟರ್, ಬೆಳಿಗ್ಗೆ ನಡಿಗೆ ಸಂಜೆನೂ ನಡಿಗೆ. ಮಾಮೂಲಿ ಅದೇ ದನ ಕರ, ಸ್ಕೂಲಿಂದ ಬರ್ತಿದ್ದಂಗೆ ನಮಗೆ ಬೇಗಿನ ಕೆಲಸ ಏನು, ದನ ಎಮ್ಮೆ ಎಲ್ಲ ಬಂದು ಹೊಡ್ಕೊಂಡು ಬಂದು ಅವತ್ತು ಇದ್ದಾವೆ, ಇವತ್ತು ಇದ್ದಾವೆ ಅಂದರೆ ಲೆಕ್ಕ ಹಾಕಿ ಸುಮಾರು 20 ವರ್ಷದ ನಂತರನೂ ಕೂಡ ಅದೇ ದನ ಎಮ್ಮೆ ಕರ, ಅಂದರೆ ಅದೇ ಒಂದು ರೈತಾಪಿ ಕುಟುಂಬನೇ ಹಾಗೆ ನಡ್ಕೊಂಡು ಬಂದು, ಜಾಯಿಂಟ್ ಫ್ಯಾಮಿಲಿ. ಅದಾದಮೇಲೆ ಅದೇ ಏನು ನಿಮಗೆಲ್ಲ ಅದೇ ಹುಲ್ಕೋಯೋದು, ನಿಮ್ಗೆ ಏನು ಹೇಳಬೇಕು, ಉಳುಮೆ ಗಿಳುಮೆ ಪ್ರತಿಯೊಂದು ಕೂಡ. ಈಗ ಅಡಿಕೆ ತೋಟ ಅಂತಂದರೆ ಏನು, ಅಡಿಕೆ ಕೊಯ್ಲು, ಗದ್ದೆ ಕೊಯ್ಲು, ಇವೆಲ್ಲವನ್ನೂ ನೋಡ್ಕೊಂಡು, ಅವತ್ತು ನೋಡ್ಕೊಂಡು ಇವತ್ತು ನೋಡ್ಕೊಂಡು. ಅವತ್ತು ಉಳುಮೆನ ಎತ್ತು ನಮ್ಮನೇಲಿ ಆ ಕಾಲದಲ್ಲಿ ಹೆಚ್ಚು ಕಡಿಮೆ 3-4 ಜೊತೆ ಇದ್ದು ಎತ್ತು, ಕೋಣ, ಹುಡ ಎತ್ತು, ಗಾಡಿ ಎತ್ತು, ಈ ಥರದ್ದೆಲ್ಲ ವ್ಯತ್ಯಾಸ. ಗಾಡಿ ಕಟ್ಟೋಂಥದ್ದು ಗಾಡಿ ಎತ್ತು ಅಂತಾರೆ, ಉಳುಮೆ ಮಾಡೋ ಅಂಥ ಎತ್ತರಲ್ಲಿ ಸ್ವಲ್ಪ ಸಣ್ಣ ಸೈಜ್ ಬರ್ತವೆ, ಅವು ಹೂಡ ಎತ್ತು ಅಂತಾರೆ. ಗೊತ್ತಾಯ್ತು, ಹೂಡ ಎತ್ತು. ಇನ್ನು ಕೋಣ ಅಂತಂದ್ರೆ ಕಂಪದ ಗದ್ದೆ ಎಲ್ಲ ಉಳುಮೆ ಮಾಡೋದಕ್ಕೆ ಕೋಣ ಅಂತಾರೆ. ಕೋಣ ಗೊತ್ತಲ್ವಾ? ಅವೆಲ್ಲ ಕಂಪದ ಗದ್ದೆ ಅಂತ, ತುಂಬ ಕೆಸರಿರೋ ಗದ್ದೆಗೆಲ್ಲ ಕಂಪದ ಗದ್ದೆ ಅನ್ನೋರು. ಅವಕ್ಕೆಲ್ಲ ಮಾಮೂಲಿ ಎತ್ತಲ್ಲ ಹೋಗಲ್ಲ. ಅಂದರೆ ಇವನ್ನೆಲ್ಲವನ್ನೂ ನೋಡ್ಕೊಂಡು ಎಲ್ಲ ಥರದ್ದು ಸ್ಥರನೂ
ಅವಾಗ ನಮ್ಮ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೇ ಆಗಿತ್ತು. ಹೌದು, ನೀವು ನಂಬಲ್ಲ, ಸ್ಕೂಲಿಂದ ನಂಗೆ ಈಗಲೂ ನೆನಪಿದೆ. ಶಾಲೆಯಿಂದ ಬಂದರೆ ಅವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಸಚಿನ್ ತೆಂಡೂಲ್ಕರ್. ಅದಾದ್ಮೇಲೆ ಸುಮಾರು ವರ್ಷ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಅದ್ರ ಮೀನಿಂಗ್ ಹಾಗೆ ಅಂತ. ಇದು ಬೂಸ್ಟ್ ಇದು ಸೀಕ್ರೆಟ್ ಆಫ್ ಮೈ. ನನಗೆ ಆ ಬೂಸ್ಟು ಇಷ್ಟು ಯಾವುದು ಏನು ಪದ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಗದ್ದೆಯಲ್ಲಿ ನಮ್ಮ ಕಡೆಗೆಲ್ಲ ಅಂದ್ರೆ ಒಂದು ಗದ್ದೆಗೆ ಅಂದ್ರೆ ಮಕ್ಕಿ ಗದ್ದೆ ಕೆಳಗಡೆ ಹಿಂಗೆ ಒಂದ್ರ ಗದ್ದೆ ಹಿಂಗೆ ಡೌನ್ ಅಲ್ವಾ. ಈ ಗದ್ದೆಯಿಂದ ಮಳೆಗಾಲದಲ್ಲಿ ನೀರು ನಿಂತು ಬಿಟ್ಟಿರೋದು ಅಲ್ಲಿ ಕೆಳಗೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಹಿಂಗೆ ಹಾರ್ತಿದ್ವಿ. ಅಂದ್ರೆ ಬೂಸ್ಟ್ ಇದು ಸೀಕ್ರೆಟ್ ಆಫ್ ಮೈ ಇಮಿಟೇಟ್ ಮಾಡೋದು. ಅಂದ್ರೆ ಅದು ಬೂಸ್ಟ್ ಇಸ್ ದಿ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅನ್ನೋದು ಆ ಪದಗಳೇ ಏನು ಗೊತ್ತಾಗ್ತಿರಲ್ಲ. ಒಟ್ಟು ಒಂದು ವಾಕ್ಯ ಥರ ಈ ಸಂಸ್ಕೃತಿ ಯಾವ್ದಾರು ಒಂದು ಹೇಳಲ್ವ, ಅರ್ಥ ಗೊತ್ತಿಲ್ದಿದ್ರು. ಆಮೇಲೆ ಈಗ ಇದು ಮಾಡೋರು ಏನು ಹೇಳಿ, ನಿಮ್ಗೆ ಅವಾಗೆಲ್ಲ ಒಕ್ಲು ಅಂತ ಮಾಡೋರು. ಒಕ್ಲು ಈಗೆಲ್ಲ ಗೀಕ್ಟ್ರೆಲ್ಲ ಬಂತು. ಅವಾಗ ಏನು ಮಾಡೋರು, ರೋಣ್ಗಲ್ ಕಬ್ಬಣದ್ದು. ಆ ರೋಣ್ಗಲ್ ಅನ್ನೋದನ್ನು ಕಬ್ಬಣದ ಇದರಲ್ಲಿ ಕಲ್ಲಿಂದ ಇದಕ್ಕೆ ಎತ್ತು ಕಟ್ಟಿ ಹೊಡೆಯೋರು. ಅದು ಹುಲ್ಲಿಂದು ಇಷ್ಟು ಎತ್ತರ ಬಿದ್ದಿರೋದು. ಅಲ್ಲಿ ಹೋಗಿ ನೀವು ಲಗ ಪಲ್ಟಿ ಹೊಡೆದ್ರೆ ಏನು ಮಾಡಿದ್ರೆ ಏನಾಗ್ತಿರಲ್ಲ, ಮೈ ತುರ್ಕಿ ಒಂದಾಗೋದು. ನಮ್ದಲ್ಲಿ ಹೇಳಿದ್ನಲ್ಲ, ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅದೆಲ್ಲವೂ ಕೂಡ. ಸೊ ಈ ಏನು ಅನುಭವಗಳೆಲ್ಲ ಒಂದು ಕತೆ ಕಟ್ಟಲಿಕ್ಕೆ ತುಂಬಾ ಸೂಕ್ತ. ಖಂಡಿತವಾಗಿ ನಾವೀಗೇನು ಕೆರೆಬೇಟೆ ಮಾಡಿದ್ದೀವಲ್ಲ, ಅದೆಲ್ಲವೂ ಕೂಡ ಅವೆಲ್ಲವೂ ಇದ್ದಿದ್ರಿಂದನೇ ಸಾಧ್ಯ. ಕೆರೆಬೇಟೆ ಕೂಡ 15-20 ವರ್ಷದ ಹಳೆ ಕಾಲಘಟ್ಟದಲ್ಲೇ ಹೋಗೋ ಅಂಥದ್ದು. ಎಲ್ಲವನ್ನೂ ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಅಂತೂ ಮಾಡಿದ್ದೀವಿ. ನಾನು ನೆಕ್ಸ್ಟ್ ಅಂತೂ ಖಂಡಿತ ಯಾವತ್ತಾದ್ರೂ ಮಾಡೋಂಥ ಕನಸಂತೂ ಇದೆ, ಮಾಡದೆ ಅಂತ ಇರಲ್ಲ. ಓಕೆ, ಆಲ್ ದ ಬೆಸ್ಟ್ ಸರ್. ಇನ್ನಷ್ಟು ಹೊಸ ಚಿತ್ರಗಳು ಬರಬೇಕು. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದಾಗ, ಸೊ ಕೇಳ್ಪಟ್ಟೆ 3 ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ತಗೊಂಡಿದ್ದೀರಾ ಅಂತ ಹೇಳಿ. ಸೊ ಆ ಕಥೆಯನ್ನು ಹೇಳ್ಬೇಕು. ನಾನು PUC ಸೈನ್ಸ್ ಮಾಡಿರೋದು ರೆಗ್ಯುಲರ್. ಅದಾದಮೇಲೆ ನೆಕ್ಸ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಂದು ಅಲ್ಲಿಂದ ಈ ಸಿನಿಮಾಕ್ಕೆ ನಾನು PUCಗೆ ಇಲ್ಲಿ ಬಂದಿರೋದು. ನನಗೆ ಯಾವಾಗಲೂ ಏನಾಗೋಗ್ಬಿಡ್ತು, PUC ಆದಮೇಲೆ ಡ್ರಾಪ್ ಔಟ್ ಮಾಡ್ಬಿಟ್ಟೆ. ಅಂದರೆ ಬೇಡ, ಇನ್ನು ಓದೋದು ಸಾಕು, ಯಾವನು ಬೇರೆ ತುಂಬ ಚೆನ್ನಾಗಿ ಓದ್ತಿದ್ದೆ ನಾನು. ಬೇರೆ ಏನಾರು ಮಾಡಿ ಇದೆಂತ ಓದಿ ಇವನಿಗೆ ಸಲಾ ಹೊಡೆಯೋದು ಅಂತ ಅನ್ಸ್ಕೊಂಡ್ವಿ. ಒಂದು 2 ವರ್ಷ ಸುಮ್ಮನೆ ಬಿಟ್ಬಿಟ್ಟೆ. ಆಮೇಲೆ ಇಲ್ಲ ಸ್ವಲ್ಪ ನಾಲೆಡ್ಜ್ ಎಲ್ಲ ಬೇಕೇ ಬೇಕು, ಇಲ್ಲ ಅಂತಂದರೆ 4 ಜನ ಬೆಲೆ ಕೊಡಲ್ಲ ಅಂತ ಅಂದ್ಕೊಂಡು ಕರೆಸ್ಪಾಂಡೆನ್ಸ್ ತಗೊಂಡೆ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಒಂದು ರೂಲ್ಸ್ ಇದೆ, ಓಪನ್ ಯೂನಿವರ್ಸಿಟಿ. ಒಂದು ಸಬ್ಜೆಕ್ಟ್ ಯಾವ್ದಾದ್ರು ಬ್ಯಾಕ್ ಆಯಿತು ಅಂತಂದರೆ ನಿಮಗೆ 3 ವರ್ಷದೊಳಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನೇನು ಮಾಡಿದೆ, 3 ವರ್ಷ ಫೈನಲ್ ಇಯರಲ್ಲಿ ಒಂದು ಸಬ್ಜೆಕ್ಟ್ ಉಳಿದ್ಬಿಡ್ತು. ಆಮೇಲೆ ಬಿಟ್ಬಿಟ್ಟೆ, ಯಾವಾಗಲಾರು ಒಂದು ದಿವಸ ಪಾಸ್ ಮಾಡೋಣ ಅಂತ. ಅದನ್ನು ಒಂದು 3 ವರ್ಷದ ನಂತರ ಹೋಗ್ತೀನಿ, 2009, 10, 11, 12ರಲ್ಲೇನೋ. ಇಲ್ಲ, ನೀವು ಒಂದು ಸಬ್ಜೆಕ್ಟನ್ನು 3 ವರ್ಷದೊಳಗೆ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಫಸ್ಟ್ ಇಯರಿಂದಾನೇ ಮತ್ತೆ ಬರ್ಬೇಕು. ಅಯ್ಯೋ ನಿಮ್ಮ ಕತೆ, 3 ವರ್ಷ ಓದಿದ್ದಲ್ಲದೆ ಈಗ ಮತ್ತೆ ಫಸ್ಟ್ ಇಯರಿಂದ ಬರ್ಬೇಕಾ ನಾನು ಅಂತ ಅಲ್ಲಿಬಿಟ್ಟು ಅಲ್ಲಿಂದ ಸೀದಾ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಟ್ಟಿದೆ. ಇವ್ರು ಸರಿ ಇಲ್ಲ, ಇವರು ಯೂನಿವರ್ಸಿಟಿ ಅಲ್ಲಿ 2ನೇ ವರ್ಷ ಬರೀತಾ ಇದ್ದೆ. ಎಕ್ಸಾಮ್ 2ನೇ ವರ್ಷ ಬಾರದಿದೆ, ಓಪನ್ ಯೂನಿವರ್ಸಿಟಿನೇ ಕ್ಲೋಸ್ ಮಾಡಿಬಿಟ್ರು. ಅದು ಏನು ಮಾಡಿದ್ರು ಅಂದ್ರೆ, ಸುಮಾರಷ್ಟು ಜನ ಕೆಲಸ ತಗೊಳ್ಳೋರೆಲ್ಲ ಓಪನ್ ಯೂನಿವರ್ಸಿಟಿಲಿ ಡಿಗ್ರಿ ತಗೊಂಡು ಕೆಲಸಕ್ಕೆಲ್ಲ ಫಾರಿನ್ ಗಿರಿನಿಗೆ ಹೋಗೋರೆಲ್ಲ ಅಪ್ಲೈ ಮಾಡೋದು, ಅದು ನಿಂತು ಇವತ್ತಿಗೂ ಓಪನ್. ಅದಾದಮೇಲೆ ಇನ್ಯಾವುದೋ ಮುಂಬೈದೊಂದು ಯೂನಿವರ್ಸಿಟಿ ತಗೊಂಡು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಏನೇನಾಗಿ ಫೈನಲಿ ಒಟ್ಟು ಡಿಗ್ರಿ ಅಷ್ಟೇ ಹೇಳ್ಬೋದು. ಯಾರು ಹೇಳಿದ್ರೆ ಒಂದು ಡಿಗ್ರಿನ 7-8 ವರ್ಷ ಓದಿದ್ದೀನಿ. ಇದನ್ನು ನೀವು ಆರಾಮ್ಸೆ, ನಾನು ಹೆಚ್ಚು ಕಡಿಮೆ ಏನು ಮಾಡ್ಬೋದಿತ್ತು, ನಾನು ಹೆಚ್ಚು ಕಡಿಮೆ MA ಮಾಡಿ PhD ಮಾಡ್ಬೋದಿತ್ತು. ಅಷ್ಟು ಆಗಿದೆ. 3 ವರ್ಷನೂ 3 ಸಬ್ಜೆಕ್ಟೇ ಬೇರೆ, ಎಲ್ಲವೂ BAನೇ. ಒಂದು HEP ಫಸ್ಟ್ 1 ವರ್ಷ ಆಯಿತು. ಅದಾದಮೇಲೆ ನೆಕ್ಸ್ಟು ಲಿಟ್ರೇಚರಿಗೆ ಹೋಯ್ತು. ಅಂದರೆ ಎಲ್ಲ ಯೂನಿವರ್ಸಿಟಿಲೂ ನಾವು ಕೇಳೋ ಥರದ್ದು ಇರ್ತಿದ್ದಿಲ್ಲ. ಈಗ ಫೈನಲಿ ಅದು ಇದ್ರ ಮೇಲೆ ಆಯಿತು. ಅದು ಆಗುವ 4-5 ವರ್ಷ ಆಯಿತು. ಅಂದರೆ ಯಾಕೆ ಹೇಳಿದೆ ಅಂತಂದ್ರೆ, ಅದಾದಮೇಲೂ ಅಷ್ಟೇ ಒಂದೊಂದ್ಸರಿ ಏನು ಅನಿಸ್ತು, ಡಿಗ್ರಿ ಎಲ್ಲ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದಮೇಲೆ ಅನಿಸ್ಬಿಡ್ತು, ಇಲ್ಲ ಎಲ್ಲರೂ ಇಂಗ್ಲೀಷ್ ಎಲ್ಲ ಭಾರಿ ಚೆನ್ನಾಗಿ ಮಾತಾಡ್ತಾರೆ, ನಾವು ಹಿಂಗಿದ್ರೆ ಭಾರಿ ಕಷ್ಟ ಅಂತ. ನೀವು ನಂಬಲ್ಲ, 6 ತಿಂಗಳು ಒಬ್ಬರು ನಮ್ಮ ಸ್ನೇಹಿತರವರ ಫ್ರೆಂಡ್ ಇದ್ರು, ಅವ್ರು ರಿಟೈರ್ಡು ಮಾಸ್ಟರ್ ಆಗಿದ್ರು. ಅವ್ರ ಹತ್ರ 6 ತಿಂಗಳು ದಿವಸ 1 ಗಂಟೆ ಇಂಗ್ಲೀಷ್ ಕೋಚಿಂಗಿಗೆ ಹೋಗ್ತಿದ್ದೆ. ಅಯ್ಯೋ ದೇವರೇ ಸರ್, ನಾಳೆ ಯಾವನಿದ್ರಿಗೂ ನಾವು ತಲೆ ಬುಕ್ಸಂಗ ಭಾಷೆ ಬರಲ್ಲ ಅಂತ ಹೇಳಿ ನಾನು ಮಾತ್ರ ಇಂಗ್ಲೀಷ್ ಕಲಿ. ಅಂದರೆ ನಾನು ಹೇಳಿದ್ದು ಇಂಗ್ಲೀಷ್ ಮೀಡಿಯಮಲ್ಲೇ, ನಾವು ಓದಿದ್ದು ಕನ್ನಡ ಮೀಡಿಯಮ್ ಅಲ್ವಾ. ಅಂದರೆ ಸುಮಾರಷ್ಟು ಪ್ರಯತ್ನಗಳು ಮಾಡಿದ್ವಿ. ಈಗ ಏನಾಗುತ್ತೆ ಗೊತ್ತಾ, ಕೆಲವರಿಗೆ ಪ್ರಯತ್ನಗಳಿಗೆ ಇಮಿಡಿಯೇಟ್ ಫಲ ಸಿಗುತ್ತೆ, ಕೆಲವು ಪ್ರಯತ್ನಗಳಿಗೆ ಲೇಟ್ ಆಗುತ್ತೆ, ಇನ್ನು ಕೆಲವು ಬರ್ದೇನೂ ಇರ್ಬೋದು. ಬಟ್ ಆದರೆ ನೆನಪಿನ ಬುತ್ತಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಆದರೆ ಈ ನೆನಪಿನ ಬುತ್ತಿ ಕೆಲವರಿಗೆ ಹೇಳ್ಕೊಳ್ಳೋವಂಥ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಅದು ಗೆದ್ದು ಎಲ್ಲರಲ್ಲೂ ಇರುತ್ತೆ. ಯಾರಲ್ಲಿಲ್ಲ ಹೇಳಿ, ಕಷ್ಟ ಯಾರಲ್ಲಿಲ್ಲ, ನೆನಪುಗಳು ಯಾರಲ್ಲಿಲ್ಲ, ಹೋರಾಟ ಯಾರಲ್ಲಿಲ್ಲ, ಛಲ ಯಾರಲ್ಲಿಲ್ಲ. ಆದರೆ ಎಷ್ಟೋ ಜನಕ್ಕೆ ಹೇಳ್ಕೊಳ್ಳೋಂಥ ವೇದಿಕೆ ಸಿಗಲ್ಲ. ಇನ್ನು ಕೆಲವರು ನಾನು ದೊಡ್ಡ ಮಟ್ಟದಲ್ಲಿ ಆದಮೇಲೆ ಹೇಳಬೇಕು ಅಂತ ಇರುತ್ತೆ, ಅದು ಹೇಳೋ ಅವಕಾಶ ಯಾವತ್ತೂ ಸಿಗಲ್ಲ. ಈಗ ನಾವು ಎಲ್ಲೆಲ್ಲಿ ಅನಿಸ್ದಾಗ ನಮಗೇನು ಒಳಗಡೆ ಫೀಲ್ ಇತ್ತು ಅದನ್ನು 4 ಜನಕ್ಕೆ ಹೇಳಿದಾಗ ಅದರಲ್ಲಿ ಯಾರು ಕೆಲವು ಪಾಯಿಂಟ್ ವ್ಯಾಲಿಡ್ ಅನ್ಸ್ಬೋದು. ಕರೆಕ್ಟ್. ಸೊ ಅದೇ ನೀವೀಗ ಮಾತಾಡ್ತಾ ಹೇಳಿದ್ರಲ್ಲ ಸರ್, ಇದು ಸಿನಿಮಾಗಳನ್ನ ಮಾಡ್ಲಿಕ್ಕೆ ಆಸಕ್ತಿ ಬಂತು ಅನಂತರದಲ್ಲಿ ಅಂತ ಹೇಳ್ಕೊಂಡು. ಸೊ ಈಗ ಅಂದ್ರೆ ನೀವು ಡಿಗ್ರಿಯನ್ನ 3 ವರ್ಷ ಪ್ರತಿ ಸಲ ಮಾಡಿ ಕೂಡ, ಸೊ ನಿಮಗೆಲ್ಲೋ ಅನ್ಸಿರುತ್ತೆ, ಓಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಮುಂದೆ ಹೋಗಿದ್ದಾರೆ, ಸೊ ನಾನೆಲ್ಲೋ ಬಾಕಿ ಆಗಿದ್ದೀನಿ ಅನ್ಸುತ್ತೆ ಅಂತ ಹೇಳ್ಕೊಂಡು. ಬಟ್ ನಿಮ್ಮ ಈ ರೆಕಗ್ನೈಸೇಷನ್ ಸಿಕ್ಕಿದ ನಂತರ ಖಂಡಿತ ಆಗುತ್ತೆ ಮೇಡಮ್. ನೀವು ಸುಮಾರು ಜನ ಹೇಳ್ತಾರೆ
ಕಷ್ಟಪಟ್ಟಿದ್ದೀನಿ, ನಾನು ಗೋಳಾಡಿದ್ದೀನಿ ಅಂತ. ನೀವು 20, 21, 18, 22 ವರ್ಷದಲ್ಲಿ ಗೋಳಾಡ್ತಿರಲ್ಲ, ಅದು ಗೋಳಾಟ ಅಲ್ವೇ ಅಲ್ಲ. ನಿಮ್ಮ ಗೋಳಾಟ ಅನ್ನೋ ಅರ್ಥ, ನಿಮ್ಮ ಕಷ್ಟ ಅನ್ನೋ ಅರ್ಥ ಏನೋ ಅನ್ನೋ ಗೊತ್ತಾದ್ರೊಳಗೆ ಒಂದು 20 ಸಕ್ಸಸ್ ಸಿಕ್ಬಿಟ್ಟಾಗ ಅದು ತುಂಬ ದೊಡ್ಡ ನಿಜವಾದ ಗೋಳಾಟ ಏನು ಗೊತ್ತಾ. ಸುಮಾರು ಜನ ನೋಡಿ ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ, ಅದು ಸಿನಿಮಾದಲ್ಲೇ ತೋರಿಸ್ತೀನಿ ನಿಮಗೆ. ತುಂಬ ಪ್ರಯತ್ನ ಮಾಡ್ತಿರ್ತಾರೆ, ಆಗಲ್ಲ. ನೆಕ್ಸ್ಟ್ ಯಾರು ಮದುವೆ ಆಗೋ ವಯಸ್ಸು ಬರುತ್ತೆ, ಮದುವೆ ಆಗೋ ವಯಸ್ಸು ಬರೋ ಅಷ್ಟೊತ್ತಿಗೂ ಕೂಡ ಇವ್ರ ಹತ್ರ ಬೇಡ ಪರಿಸ್ಥಿತಿಲೇ ಇರ್ತೀವಿ. ಯಾಕಂದ್ರೆ ನಾವು ಅದೊಂದೇ ರಂಗ ಗೊತ್ತಿರೋದು ಅವನಿಗೆ. ಸಿನಿಮಾ ಅಂತಲ್ಲ ಬೇರೆಷ್ಟು ಎಲ್ಲೋಕ್ಕೂ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅದಾದಮೇಲೆ ಎಲ್ಲೋ ಕಷ್ಟಪಟ್ಟು ಯಾರೂ ಹೆಣ್ಣು ಕೊಡದೆ ಎಲ್ಲೋ ಗೋಳಾಟ ಒಂದು ಮದುವೆ ಆಗ್ತಾನೆ. ಆ ಮದುವೆ ಆದ ನಂತರ ಬದುಕಂತೂ ಇನ್ನೂ ಕಷ್ಟ. ಯಾಕೇಳಿ ಪ್ರತಿಯೊಂದು ಹಂತಕ್ಕೂ ಇನ್ನೂ ಸಕ್ಸಸ್ ಸಿಕ್ಕಿರಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅವನ ಜೊತೆಗೆ ಓದಂಥ ಸ್ನೇಹಿತರುಗಳೆಲ್ಲ ತಿಂಗಳು 50,000, 60,000, 70,000, ಲಕ್ಷ ಆ ಸಂಬಳಕ್ಕೆ ಹೋಗಿರ್ತಾರೆ. ಇವನಿಗೆ ಯಾವ ಪರಿಸ್ಥಿತಿ ಹೋಗಿರ್ತಾನೆ ಹೇಳಿ. ತುಂಬ ನೋವಿನ ಪರಿಸ್ಥಿತಿಯಲ್ಲೇ ಇರ್ತಾನೆ ಅವನು. ಈ ಒಂದು 30 ವರ್ಷ ಆಗುತ್ತೆ, ಮದುವೆ ಆಗುತ್ತೆ, ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ನಿಧಾನ ಮನೆ ತಗೊಳ್ಳೋ ಹಂತಕ್ಕೆ ಹೋಗಿರ್ತಾರೆ. ಇವನು ಇನ್ನೂ ಅವ್ರು ಯಾರ ಹತ್ರನೋ ಫೋನ್ ಮಾಡ್ಕೊಂಡು ನಂಗೆ ಒಂದು 2,000 ರೂಪಾಯಿ ದುಡ್ಡು ಹಾಕಲ್ಲಿ ಅರ್ಜೆಂಟ್ ಬಾರಿ ವರ್ಷದಲ್ಲಿ ಎಷ್ಟದು ನೋವು ಹೇಳಿ. ಬಟ್ ಯಾವತ್ತೂ ಒಂದು ದಿವಸ ಸಕ್ಸಸ್ ಸಿಕ್ಕಿದಾಗ 100% ನಾನು ಆ ಥರದ ಪರಿಸ್ಥಿತಿ ಇವೆಲ್ಲವೂ ಆಗುತ್ತೆ ಅಂತ ಗೊತ್ತಾಗೆ ನಾವು ಜೀವನದಲ್ಲಿ ಯಾವತ್ತೂ ಒಂದು ಏನು ಗೊತ್ತಾ ಮೇಡಮ್, ಪ್ಯಾರಲರ್ ಲೇಯರು ಏನಾದರೂ ಒಂದು ಇರಲೇಬೇಕು ಬದುಕು. ಇಲ್ಲಾಂತಂದ್ರೆ ತುಂಬ ಕಷ್ಟ. ಕೆಲವ್ರು ಹೇಳ್ತಾರೆ ಗೋ ವಿತ್ ಫ್ಲೋ ಅಂತಾರೆ. ಗೋ ವಿತ್ ಫ್ಲೋ ಅಂತ ಹೋದರೆ ನೀವೇನು ಮಾಡೋದಕ್ಕೆ ಆಗಲ್ಲ. ಅದನ್ನೇ ಹೇಳಿದ್ದು ನಿಮಗೆ. ಎಲ್ಲ ಯಾವ ಸಿದ್ಧಾಂತದಲ್ಲಿ ಹೋಗಬೇಕು ಅನ್ನೋದೇ ನಿಮ್ಗೆ ಗೊತ್ತಲ್ಲ. ಗೋ ವಿತ್ ಫ್ಲೋ ಅಲ್ಲಿ ಯಾವನೊಬ್ಬ ಈಗ ರಸ್ತೆಯಲ್ಲಿ ಎಲ್ಲೋ ಹಿಂಗೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ದಕ್ಕಿದ್ದಂಗೆ ಅವನಿಗೆ ಒಂದು ಚಿನ್ನದ ಗಣಿ ಸಿಕ್ಬಿಡುತ್ತೆ. ಅದು ಗೋ ವಿತ್ ಫ್ಲೋಲಿ ಎಲ್ಲೋ ಸಿಕ್ಬಿಡುತ್ತೆ. ಇನ್ನೊಬ್ಬ ಹೋಗ್ತಾ ಇರ್ತಾನೆ, ಗುರಿನೇ ಇಲ್ಲದೆ ಹೋಗ್ತಿರ್ತಾನೆ. ಎಲ್ಲೋ ಹೋಗತ್ಲಾಗ ಅವ್ನು ಚಿನ್ನದ ಗಣಿ ಸಿಗೋಂಥ ಜಾಗದಲ್ಲಿ ಹೋಗೆಲ್ಲ ಪ್ರಪಾತಕ್ಕೆ ಬಿದ್ದು ಸತ್ತೋಗ್ತಾನೆ. ಅವಾಗ ಏನು ಹೇಳ್ತಾರೆ, ಇದೇ ಜನ ನೋಡ್ದ ಏನು ಗುದ್ದಿಕ್ಕು ಅವನಿಗೆ ಗೊತ್ತು, ಗುರಿ ಇಲ್ಲದೆ ಯಾವುದೇ ರೀತಿಯಲ್ಲಿ ಬದುಕಲು ಒಂದು ಜವಾಬ್ದಾರಿ ಇಲ್ದಿದ್ರೆ ಹಿಂಗೆ ಆಗೋದು ಅಂತಾರೆ. ಅದೃಷ್ಟದಲ್ಲಿಕ್ಕಿಂತನೂ ನಮಗೆಲ್ಲದಕ್ಕೂ ಒಂದು ಗುರಿ ಇರಲೇಬೇಕು ಅನ್ನೋದು ನನ್ನ ಒಂದು ಇದು ಇಂಟೆನ್ಷನ್. ಏನಾದ್ರು ಒಂದು ಗುರಿ ಇರ್ಬೇಕು. ಆ ಗುರಿ ಗೆಲುವೋ ಸೋಲೋ ಯಾವಾಗಾದ್ರೂ. ಈಗ ನಿಮ್ಮ ಮುಂದಿನ ಗುರಿ ಏನು ಸರ್? ಈಗ ಮುಂದೆ ಯಾವ ಚಿತ್ರನ ಕೈಗೆತ್ಕೊಂಡಿದ್ದೀರಾ? ಇಲ್ಲ, ಈಗ ಒಂದು ಒಳ್ಳೆ ಸಿನಿಮಾವನ್ನು ಮಾಡ್ಬೇಕಂದ್ರೆ ಏನು ಮಾಡಲ್ಲ. ನೆಕ್ಸ್ಟ್ ಓನ್ಲಿ ಆ್ಯಕ್ಟಿಂಗ್. ಈ ಪ್ರೊಡಕ್ಷನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಮುಂದೆ 2-3 ವರ್ಷ ಹಂಗೆ ಹೋಗ್ಬಿಡುತ್ತೆ. ಅದ್ರ ಬದಲು ಒಳ್ಳೆ ಟೀಮು, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು ಇದ್ರೆ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತು ನನ್ನ ಕೈಯಲ್ಲಿ ಏನಾಗುತ್ತೆ. ಯಾಕಂದ್ರೆ ಈ ಸಿನಿಮಾ ಅಷ್ಟೇ ಓನ್ಲಿ ಆ್ಯಕ್ಟಿಂಗ್. ಸದ್ಯಕ್ಕೆ ಮಾಡಲ್ಲ, ಯಾವುದೂ ಮಾಡಲ್ಲ. ಅವ್ರು ಕೇಳಿದರೆ ಅವರು ಸ್ಕ್ರೀನ್ ಪ್ಲೇ ಸಣ್ಣ ಪುಟ್ಟ ನಮ್ಗೆ ತಿಳಿದಿದ್ದೇನಾದರೂ ಹೇಳ್ಬೋದು. ಓನ್ಲಿ ಆ್ಯಕ್ಟಿಂಗ್ ಅಷ್ಟೇ. ಯಾಕಂದರೆ ಆ್ಯಕ್ಟ್ರ್ ಆಗಬೇಕು ಅಂತಲೇ ಬಂದಿರೋ ಅಂಥದ್ದು. ಆ್ಯಕ್ಟ್ರ್ ನಾನೇನು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ ಕೆರೆಬೇಟೆ ಮಾಡಿದ್ದು. ಕೆರೆಬೇಟೆಯಲ್ಲಿ ತುಂಬ ನಿಮಗೆ ಹೆಸರು ಬಂದಿರೋದಂಥ ಪರ್ಫಾರ್ಮೆನ್ಸ್ ಬಗ್ಗೆನೂ ಅಷ್ಟೇ. ಆ ಒಂದು 2 ಕ್ಯಾರೆಕ್ಟರ್ ಅಂದರೆ ಒಂದು ಲವರ್ ಬಾಯು, ಆ ಕಡೆಗೆ ಒಂದು ವಿಲನಿಶ್, ನಾನು ಎರಡೂ ಅದು ಮ್ಯಾನೇಜ್ ಮಾಡಿದ ರೀತಿ ತುಂಬ ಹೆಸರು ಬಂದಿರೋಂಥ. ಆ ಥರ ಯಾರಾದರೂ ಓಕೆ ಇವನು ಯೋಗ್ಯ ಇದ್ದಾನೆ ಅನ್ನೋ ಥರದ್ದಿದ್ದರೆ, ಅದು ಒಳ್ಳೆ ಟೀಮ್ ಅಪ್ ಇದ್ದರೆ ಖಂಡಿತವಾಗೂ ಆ್ಯಕ್ಟಿಂಗ್ ಕಡೆಗೆ ಅಷ್ಟೇ. ಇಲ್ಲ ಅಂತಂದರೆ ನೆಮ್ಮದಿಯಾಗಿ ಹೆಂಡತಿ ಮಕ್ಕಳು ರೈತಾಪಿ ಆಮೇಲೆ ಅಷ್ಟೇ ಆರಾಮ. ಇಲ್ಲ ಹೋಗೋದು ಬರೋದು ಬಿಸ್ನೆಸ್ ಇದೆಯಲ್ಲ, ಎರಡನ್ನೂ ಮಾಡ್ಕೊಳ್ತಾ ಹೋಗೋದು. ಈಗ ಹಂಗಾಯ್ತು ಅಂದರೆ ಗೋ ವಿತ್ ಫ್ಲೋ. ಇಲ್ಲ ಅಂತಂದ್ರೆ ಇದು ಗುರಿ. 2 ವೇ ಇದೆ, 2 ವೇನು ಇಟ್ಕೊಂಡಿದ್ದೀನಿ, 2 ಓಪನ್ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ದೂರ ಗೋ ವಿತ್ ಫ್ಲೋ ಹೋಗೋದು, ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಗುರಿ ಇಟ್ಕೊಂಡು ಹೋಗೋದು. ಈಗ ಒಂದೊಂದ್ಸರಿ ಗುರಿ ಇಟ್ಕೊಂಡು ಹೋಗ್ತೀವಲ್ಲ, ಅದು ಒಂದೊಂದ್ಸರಿ ಫ್ಲಾಪ್ ಆಗಿ ಹೋಗ್ಬಿಡುತ್ತೆ. ಅದು ನೋವು ಕೊಡುತ್ತೆ ತುಂಬ. ನೀವು ಗುರಿ ಇಡದೆ ಹೋದಾಗ, ಈಗ ಮಾವಿನ ಮರಕ್ಕೊಂದು ನೀವು ಗುರಿ ಇಡಲ್ಲ, ಒಟ್ರಾಚಿ ಕಲ್ಲು ಹೊಡಿತೀರಾ. ಆ ಕಲ್ಲು ಬಿದ್ದಿಲ್ಲ ಅಂತಂದ್ರೆ ನೀವೇನು ಬೇಜಾರಾಗಲ್ಲ, ನೀವೇನು ತಲೆ ಕೆಡಿಸ್ಕೊಳ್ಳಲ್ಲ. ಕಲ್ಲು ಮಾವಿನಕಾಯಿ ಬಿತ್ತು ಅಂತಂದ್ರೆ ನಿಮ್ಗೆ ಖುಷಿಯಾಗಿ ಹೋಗುತ್ತೆ ಅಂತ. ಬಟ್ ಆದರೆ ನೀವು ಗುರಿನೇ ಇಟ್ಟು ಹೊಡಿಲೇಬೇಕು ಅಂತ ಹೊಡೆದಿರ್ತೀರಿ ಗೊತ್ತಾ, ತಯಾರಿ ಮಾಡಿ. ಅವಾಗ ಬಿದ್ದಿಲ್ಲ ಅಂತಂದ್ರೆ ಭಾರಿ ನೋವಾಗಿ ಹೋಗ್ಬಿಡುತ್ತೆ. ಬಿದ್ದರೆ ಏನು ತುಂಬ ದೊಡ್ಡ ಖುಷಿ ಆಗಲ್ಲ ನಿಮಗೆ. ಯಾಕೆಂತಂದ್ರೆ ಅದು ನೀವು ಇಟ್ಟು ಹೊಡೆದಿರೋದೇ ನೀವು ಅದು ಆ್ಯಕ್ಚುಲಿ ಬೀಳಬೇಕು ಅಂತ. ಅದೇ ಗುರಿ ಇಡದೆ ಹೊಡೆದಿರುವಂಥದ್ದು ಕ್ಷಣಿಕ ಆಗಿರುತ್ತೆ ಖುಷಿ. ಸೊ ಗುರಿ ಇಟ್ಟು ಏನು ಮಾಡೋಕ್ಕಾಗಲ್ವಲ್ಲ. 2 ಫೈನಲ್ ಏನು ಹೇಳಿ, ಗೆಲುವು. ಆ ಗೆಲುವು ಗುರಿ ಇಟ್ಟು ಹೊಡೆದವರಿಗೂ ಬರ್ಬೋದು, ಗುರಿ ಇಟ್ಟು ಹೊಡೆದಿದ್ರೂ ಬರ್ಬೋದು. ಫೈನಲಿ ಜಗತ್ತಿಗೆ ಕಾಣೋದೇನು, ನೀವು ಗುರಿ ಇಟ್ಟು ಹೊಡೆದ್ನೋ ಗುರಿ ಹಿಡಿದ ಹೊಡೆದ್ನೋ ಗೊತ್ತಿಲ್ಲ, ಗೆಲುವು ಬಂದಿದೆಯಾ, ಮಾವಿನಕಾಯಿ ಬಿದ್ದಿದೆಯಾ, ಅಷ್ಟೇ ಬೇಕಾಗಿರೋದು. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆಕ್ಚುಲಿ. ಸೊ ನಟನೆಯ ಜೊತೆಗೆ ಮಾತಿನ ಶೈಲಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಎಲ್ಲರೂ ಕೂಡ ಕಿರೆಬೇಟೆ ಚಿತ್ರವನ್ನ ಮತ್ತೆ ನೋಡ್ಬೇಕು. ಸೊ OTT ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಲಿಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಿರ್ತಾರೆ. ಸೊ ನಿಮ್ಮೆಲ್ಲ ಮುಂದಿನ ಕೆರಿಯರಿಗೆ, ನಿಮ್ಮ ಮುಂದಿನ ಚಿತ್ರಕ್ಕಾಗಿರ್ಬೋದು, ನಿಮ್ಮೆಲ್ಲ ಗೋಲ್ಗಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸದ್ಯದಲ್ಲೇ ಬರುತ್ತೆ OTT, ಯಾವ ಪ್ಲಾಟ್ಫಾರ್ಮ್ ಅನ್ನೋದು ಗೊತ್ತಿಲ್ಲ. ಟಿವಿಲೂ ಬರುತ್ತೆ, ಎಲ್ಲ ಬರುತ್ತೆ. ಅವಾಗ ಖಂಡಿತವಾಗೂ ಥಿಯೇಟ್ರಲ್ಲಿ ನೋಡದೆ ಇದ್ದಂಥವ್ರು OTTಲಿ ನೋಡಿ ಖಂಡಿತವಾಗೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್.